ಮೂರನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಶೇಖರ್ ಕಾವ್ಯ ಸ್ಟೇ ಆಗಿದ್ದ ರೆಸಾರ್ಟ್ ಹತ್ರ ಬಂದಾಗ ಕ್ಯಾಬ್ ಡ್ರೈವರ್ ನ ಸಾಯಿಸಿರ್ತಾನೆ ಅಲ್ವಾ. ಆ ಡ್ರೈವರ್ ನ ಡೆಡ್ ಬಾಡಿ ಬೀಚ್ ಹತ್ರ ಇರೋದನ್ನ ಪೊಲೀಸರು ನೋಡ್ತಾರೆ. ಕಾವ್ಯ ಸ್ಟೇ ಆಗಿದ್ದ ರೆಸಾರ್ಟ್ ಪೂರ್ತಿ ಸುಟ್ಟು ಹೋಗಿದೆ. ರೆಸಾರ್ಟ್ ನ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾರೆ. ಅದರಲ್ಲಿ ಶೇಖರ್ ಬಂದು ರೆಸಾರ್ಟ್ ಗೆ ಬೆಂಕಿ ಹಚ್ಚಿರೋದೆಲ್ಲ ರೆಕಾರ್ಡ್ ಆಗಿದೆ. ಶೇಖರ್ ಪೇಪರ್ ಮಾಸ್ಕ್ ಹಾಕಿರೋದ್ರಿಂದ ಫೇಸ್ ನ ಐಡೆಂಟಿಫೈ ಮಾಡೋದಕ್ಕೆ ಆಗೋದೇ ಇಲ್ಲ. ಅದೃಷ್ಟವಶಾತ್ ಕಾವ್ಯನ ಪೊಲೀಸರು ಸೇವ್ ಮಾಡಿರ್ತಾರೆ. ಕಟ್ ಮಾಡಿದ್ರೆ ಚೆನ್ನೈ ಪೊಲೀಸರು ಗುಣ ವೈಫ್ ನ ಎಂಕ್ವೈರಿ ಮಾಡ್ತಾರೆ. ಗುಣ ಯಾಕೆ ಗೋವಾಗೆ ಹೋಗಿದ್ದ ಅಂತ. ಆಕ್ಚುಲಿ ಗುಣ ಈ ಶೂಟ್ಔಟ್ ಕೇಸ್ ನಲ್ಲಿ ಸಸ್ಪೆಕ್ಟ್ ಆಗಿರ್ತಾನೆ. ಗುಣ ಅವರಿಗೊಬ್ಬ ತಮ್ಮ ಇದ್ದಾನೆ. ಅವನ್ ಬೇರೆ ಯಾರು ಅಲ್ಲ, ಅದು ಶೇಖರ್. ಗುಣ ಸತ್ತೋಗಿರೋ ವಿಷಯ ಗೊತ್ತಾಗಿದ್ರಿಂದ ಅವ್ರ ವೈಫ್ಗೆ ತುಂಬಾ ಹರ್ಟ್ ಆಗುತ್ತೆ. ಈಗ ಶೇಖರ್ ಗುಣ ವೈಫ್ಗೆ ಕಾಲ್ ಮಾಡಿ ಗುಣ ಸತ್ತೋದ, ಅದಕ್ಕೇನೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದೀನಿ ಅಂತ. ಕಟ್ ಮಾಡಿ ಶೂಟ್ಔಟ್ ನಡೆಯೋದಕ್ಕೂ ಮುಂಚೆ ಅಂದ್ರೆ 2 ದಿನದ ಹಿಂದೆ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರೆ. ಆಕ್ಚುಲಿ ಗುಣ ಹಾಗೂ ಶೇಖರ್ ಇಬ್ರು ಒಟ್ಟಿಗೆನೆ ಗೋವಾಗೆ ಬಂದಿರ್ತಾರೆ. ಗುಣ ಶೇಖರ್ಗೆ ಹೇಳ್ತಾನೆ, ಅಯ್ಯನಾರ್ ಮಾತನ್ನ ಕೇಳಿ ಏನೇನೋ ಮಾಡಬೇಡ, ಅವನು ಸರಿ ಇಲ್ಲ ಅಂತ. ಅಯ್ಯನಾರ್ ಯಾರಂದ್ರೆ ಶೇಖರ್ಗೆ ಕಾವ್ಯ ಸ್ಟೇ ಆಗಿದ್ದ ರೆಸಾರ್ಟ್ ಇಂದ ಯಾವ್ದೋ ಬ್ಯಾಗ್ ತಗೋಬಾ ಅಂತ ಹೇಳಿರ್ತಾರೆ ಅಲ್ವಾ, ಅದೇ ವ್ಯಕ್ತಿ. ಕಟ್ ಮಾಡಿದ್ರೆ ಆದಿರಾಗೆ ಅವರ ಅಸಿಸ್ಟೆಂಟ್ ಕಾಲ್ ಮಾಡಿ ಹೇಳ್ತಾನೆ, ತಮಿಳುನಾಡಲ್ಲಿ ಇರೋ ನಟೋರಿಯಸ್ ಕ್ರಿಮಿನಲ್ಗಳು ಗೋವಾಗೆ ವೆಕೇಶನ್ಗೆ ಬಂದಿದ್ದಾರೆ. ಗುಣ ಹಾಗೂ ಶೇಖರ್ ಇಬ್ರು ಕೂಡ ಗೂಂಡಾಗಳೇ. ಗುಣ ಆಲ್ರೆಡಿ ಸತ್ತೋಗಿದ್ದಾನೆ, ಅದಕ್ಕೆ ಶೇಖರ್ ಫೋಟೋ ಕಳಿಸಿ ಅಂತ ಚೆನ್ನೈ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ಅಂತ. ಆದಿರಾ ಶೇಖರ್ನ ನೋಡ್ತಾರೆ. ಆದ್ರೆ ಚೆನ್ನೈ ಪೊಲೀಸರು ಇವನ್ ಫೋಟೋ ಇನ್ನು ಕಳಿಸದೆ ಇರೋದ್ರಿಂದ ಆದಿರಾಗೆ ಇವನೇ ಶೇಖರ್ ಅನ್ನೋದು ಗೊತ್ತಿಲ್ಲ. ಈ ಕಡೆ ವರುಣ್ಗೆ ಮಾಯಾ ಬಗ್ಗೆ ವಿಷನ್ಸ್ ಬರ್ತಾ ಇದೆ. ವರುಣ್ ಹಾಸ್ಪಿಟಲ್ ನಲ್ಲಿ ಇದ್ದ ವ್ಯಕ್ತಿಯಿಂದ ಹೆಲ್ಪ್ ತಗೊಂಡು ಡ್ರಗ್ಸ್ ತರಿಸ್ಕೊಳ್ತಾ ಇರ್ತಾನೆ. ಯಾರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಡ್ರಗ್ಸ್ ನ ಯೂಸ್ ಮಾಡ್ತಾನೆ. ಆಗ ವರುಣ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಮಾಯಾ ಒಂದು ಟ್ಯಾಟೂ ಹಾಕಿರ್ತಾಳೆ. ಆ ಟ್ಯಾಟೂನ ಡ್ರಾ ಮಾಡ್ತಾನೆ. ಕಟ್ ಮಾಡಿದ್ರೆ ಕಾವ್ಯ ಅವ್ರ ತಂದೆ ಕಾವ್ಯಗೆ ಹೇಳ್ತಾರೆ, ಸುಮ್ನೆ ನನ್ ಜೊತೆ ಚೆನ್ನೈಗೆ ಬಾ, ಪ್ರದೀಪ್ ಜೊತೆ ಇದ್ರೆ ನಿನ್ಗೆ ತೊಂದ್ರೆ ಆಗುತ್ತೆ ಅಂತ. ಆಗ ಕಾವ್ಯ, ನಾನು ಪ್ರದೀಪ್ ನ ಲವ್ ಮಾಡ್ತಾ ಇದ್ದೀನಿ, ನೀವು ಸುಮ್ನೆ ಇಲ್ಲಿಂದ ಹೋಗಿ ಅಂತ. ಆಕ್ಚುಲಿ ಕಾವ್ಯ ಹಾಗೂ ಪ್ರದೀಪ್ ಸ್ಟಡಿ ಮಾಡ್ತಿದ್ದ ಇಂಜಿನಿಯರಿಂಗ್ ಕಾಲೇಜ್ ನ ಪ್ರಿನ್ಸಿಪಲ್ ಕಾವ್ಯ ಅವ್ರ ತಂದೆನೇ ಆಗಿದ್ರು. ಪ್ರದೀಪ್ ದೊಡ್ಡವ್ರ ವಿಷಯಕ್ಕೆ ತಲೆ ಹಾಕಿರೋದ್ರಿಂದ ಈ ವಿಷಯ ಗೊತ್ತಾದ್ರೆ ಪ್ರದೀಪ್ ಕತೆ ಅಷ್ಟೇ ಅಂತ ಕಾವ್ಯಗೆ ಹೇಳಿರ್ತಾರೆ. ಅದಕ್ಕೆ ಕಾವ್ಯ ಅವನ್ನ ಹೇಗಾದ್ರೂ ಸೇವ್ ಮಾಡಿ ನೀವು ಹೇಳಿದ ತರನೇ ಮಾಡ್ತೀನಿ ಅಂತ. ಸರಿ, ಇದನ್ನ ಯಾರು ಮಾಡಿದ್ದು ಅನ್ನೋದ್ನ ನಾನು ಹೈಡ್ ಮಾಡ್ತೀನಿ, ಆದ್ರೆ ನೀನು ಅವನ್ನ ಮರ್ತು ಬಿಡ್ಬೇಕು, ಅವನ್ ಜೊತೆ ಸುತ್ತಾಡಬಾರ್ದು ಅಂತ. ಸರಿ, ಅವನು ಜೀವಂತವಾಗಿದ್ರೆ ಸಾಕು. ಇದನ್ನೆಲ್ಲ ಈಗ ಕಾವ್ಯ ಥಿಂಕ್ ಮಾಡ್ತಾ ಇದ್ದಾಳೆ. ಬ್ಯಾಲಿಸ್ಟಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಈ ಶೂಟ್ಔಟ್ ನಲ್ಲಿ ಸತ್ತೋಗಿರುವ ವ್ಯಕ್ತಿಗಳ ಫೋಟೋಸ್ ನ ತೋರಿಸ್ತಾರೆ. ಕಿಲ್ಲರ್ ಆಕ್ಯುರೇಟ್ ಆಗಿ ಶೂಟ್ ಮಾಡಿದ್ದಾನೆ, ಅಂದ್ರೆ ಅವನು ಮೆಂಟಲಿ ಡಿಸ್ಟರ್ಬ್ ಆಗಿರೋ ಟ್ರೈನ್ಡ್ ಶೂಟರ್ ಆಗಿರ್ಬೋದು ಅಂತ. ಆ ನೈಜೀರಿಯನ್ಸ್ ನ ಎಂಕ್ವೈರಿ ಮಾಡಿದಾಗ ಆ ಡ್ರಗ್ ಸ್ಕ್ಯಾಂಡಲ್ ಹಿಂದೆ ಇರೋದು ಮಿನಿಸ್ಟರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಈ ಡ್ರಗ್ ಪಾರ್ಟಿಗೂ ಆ ಶೂಟ್ಔಟ್ಗೂ ಏನ್ ಲಿಂಕ್? ಸೊ ಆ ಶೂಟ್ಔಟ್ಗೆ ಮೋಟಿವ್ ಏನು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ. ಶೇಖರ್ ಒಬ್ಬ ಸೈಕೋಪಾತ್. ಅವನು ಮುಂಬೈ ಜೈಲಿನಲ್ಲಿ ಇರುವಾಗ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದ ಅನ್ನೋದು ಇವರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಗೋವಾದಲ್ಲಿ ಇರೋ ಎಲ್ಲ ಸ್ಟೇಷನ್ಗೆ ಅಲರ್ಟ್ ಮಾಡ್ತಾರೆ. ಫೈಜಲ್ ಇನ್ನೋಸೆಂಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಫೈಜಲ್ ನ ಶೂಟ್ ಮಾಡಿ ಸಾಯಿಸಿದ್ರಿಂದ ಆದಿರಾಗೆ ಗಿಲ್ಟ್ ಫೀಲ್ ಆಗ್ತಿದೆ. ಅದಕ್ಕೆ ಅಸಿಸ್ಟೆಂಟ್ ಹೇಳ್ತಾರೆ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ಮಾಡ್ತಿದ್ರು ಅಂತ. ಆ ದಿನ ಪಬ್ ನಲ್ಲಿ ಏನ್ ನಡೀತು ಅನ್ನೋದು ಗೊತ್ತಾಗೋವರೆಗೂ ನನ್ಗೆ ನಿದ್ದೆ ಬರಲ್ಲ. ಈಗ ವರುಣ್ನ ಆ ಪಾರ್ಟಿ ನಡೆದಿದ್ದ ಪಬ್ಗೆ ಕರ್ಕೊಂಡು ಬರ್ತಾರೆ. ಅವನ್ಗೆ ಏನಾದ್ರೂ ನೆನಪಾಗುತ್ತಾ ಅಂತ ಚೆಕ್ ಮಾಡೋದಕ್ಕೆ. ಇವನ್ಗೆ ಕೆಲವು ವಿಷನ್ಸ್ ಬರುತ್ತೆ. ಫೈಜಲ್ ಇಲ್ಲಿಂದಾನೆ ನಿನ್ಗೆ ಶೂಟ್ ಮಾಡಿರ್ಬೋದು, ಯಾಕಂದ್ರೆ ಫೈಜಲ್ ಇಲ್ಲಿ ಇರುವಾಗ್ಲೇ ನಾವು ಅವನಿಗೆ ಶೂಟ್ ಮಾಡಿದ್ವಿ ಅಂತ. ವರುಣ್ಗೆ ಆಂಡ್ರಿಯಾ ಇವನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೆಲ್ಲ ನೆನಪಾಗುತ್ತೆ. ಅದೇ ಟೈಮ್ ನಲ್ಲಿ ಮಾಯಾ ಕಡೆಯಿಂದ ಕಾಲ್ ಬಂದಿದ್ರಿಂದಾನೆ ವರುಣ್ ಅಲ್ಲಿಂದ ಎದ್ದು ಹೋಗಿರ್ತಾನೆ. ಅಷ್ಟ್ರಲ್ಲಿ ಯಾರೋ ಬಾಟ್ಲಿಂದ ಇವನ್ ತಲೆಗೆ ಹೊಡೆದಿದ್ದಾರೆ. ಸೊ ಅದರಿಂದಾನೇ ಇವನ್ಗೆ ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ. ಆದ್ರೆ ವರುಣ್ ಇದನ್ನೆಲ್ಲ ಪೊಲೀಸರಿಗೆ ಹೇಳೋದಿಲ್ಲ. ವಾಂತಿ ಬರ್ತಿದೆ ಅಂತ ಹೇಳಿ ರೆಸ್ಟ್ ರೂಮ್ಗೆ ಹೋಗ್ತಾನೆ. ಆಗ ವರುಣ್ಗೆ ಒಂದು ಫೋನ್ ಸಿಗುತ್ತೆ. ಅದನ್ನ ಪೊಲೀಸರಿಗೆ ಕೊಡದೆ ಇವನೇ ಹೈಡ್ ಮಾಡಿ ಇಟ್ಕೊಳ್ತಾನೆ. ಅಲ್ಲಿಂದ ಹೋಗುವಾಗ ಆದಿರಾ ವರುಣ್ಗೆ ಹೇಳ್ತಾರೆ, ಡಾಕ್ಟರ್ ನಿನ್ ಕಂಡೀಷನ್ ಬಗ್ಗೆ ಹೇಳಿದ್ರು, ಬಟ್ ಸಾರಿ, ಈಗ ನಾವು ಇರೋ ಸಿಚುವೇಶನ್ ನೋಡಿದ್ರೆ ನಿನ್ನಿಂದ ಮಾತ್ರ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ನಿನ್ನ ಗರ್ಲ್ ಫ್ರೆಂಡ್ ಹೆಸರು ಮಾಯಾ ಅಲ್ವಾ, ಅವಳ ಫೋಟೋ ಇದ್ರೆ ಕೊಡು, ನಾನು ಹೆಲ್ಪ್ ಮಾಡ್ತೀನಿ ಅವಳನ್ನ ಕಂಡು ಹಿಡಿಯೋದಕ್ಕೆ ಅಂತ. ವರುಣ್ ಏನು ರಿಪ್ಲೈ ಮಾಡೋದೇ ಇಲ್ಲ.
ಕಟ್ ಮಾಡಿದ್ರೆ ಆ ಶೂಟ್ಔಟ್ ನಲ್ಲಿ ಒಂದು ಆಶ್ರಮಕ್ಕೆ ಸೇರಿದವರು ಕೂಡ ಸತ್ತೋಗಿರ್ತಾರೆ. ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಆ ಆಶ್ರಮದ ಸ್ವಾಮೀಜಿ ಬರ್ತಾರೆ. ಮೀಡಿಯಾದವರು ಕೂಡ ಸ್ಪಾಟ್ ನಲ್ಲೇ ಇರೋದ್ರಿಂದ ಸ್ವಾಮೀಜಿ ಸ್ಪೀಚ್ ಮಾಡ್ತಾರೆ. ಮೀಡಿಯಾದವರು ಕೇಳ್ತಾರೆ, ಆ ಡ್ರಗ್ ಪಾರ್ಟಿಯಲ್ಲಿ ನಿಮ್ಮ ಆಶ್ರಮಕ್ಕೆ ಸೇರಿದವರು ಕೂಡ ಸತ್ತೋಗಿದ್ದಾರೆ. ಆ ಡ್ರಗ್ ಪಾರ್ಟಿಗೂ ನಿಮ್ಮ ಆಶ್ರಮಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಂತ. ಕಟ್ ಮಾಡಿದ್ರೆ ಫೈಜಲ್ ನಿರಪರಾಧಿ ಅನ್ನೋದು ಪ್ರೂವ್ ಆಗಿದ್ರಿಂದ ಅವ್ರ ತಾಯಿನ ರಿಲೀಸ್ ಮಾಡ್ತಾರೆ. ಈ ಕಡೆ ನೈಟ್ ಡ್ಯೂಟಿಯಲ್ಲಿ ಇದ್ದ ಡಾಕ್ಟರ್ ಪ್ರದೀಪ್ಗೆ ಫಿಕ್ಸ್ ಮಾಡಿದ್ದ ಡ್ರಿಪ್ಸ್ಗೆ ಏನೋ ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಪ್ರದೀಪ್ ಅವ್ರ ತಂದೆ ಗಾಬರಿ ಆಗಿರೋದನ್ನ ನೋಡಿ ಕಾವ್ಯ ಏನಾಯ್ತು ಅಂತ ಕೇಳ್ತಾಳೆ. ಪ್ರದೀಪ್ಗೆ ಸಡನ್ ಆಗಿ ಸೀರಿಯಸ್ ಆಗಿದೆ ಅಂತ. ಇದನ್ನ ಕೇಳಿ ಕಾವ್ಯಗೆ ಶಾಕ್ ಆಗುತ್ತೆ. ಡಾಕ್ಟರ್ ಹತ್ರ ಕೇಳಿದಾಗ ಯಾರೋ ಓವರ್ ಡೋಸ್ ಆಗೋ ತರ ಡ್ರಿಪ್ಸ್ಗೆ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ. ಆದ್ರೆ ಈಗ ಪ್ರದೀಪ್ ಔಟ್ ಆಫ್ ಡೇಂಜರ್ ಬಟ್ ಸ್ಟಿಲ್ ಕೋಮಾದಲ್ಲೇ ಇದ್ದಾನೆ. ಈ ಕಡೆ ಲೇಡಿ ಪೊಲೀಸ್ ನರ್ಸ್ ಹತ್ರ ಕೇಳ್ತಾರೆ, ನಿನ್ನೆ ರಾತ್ರಿ ನೀವೇ ಶಿಫ್ಟ್ ನಲ್ಲಿ ಇದ್ರಿ ಅಲ್ವಾ, ಯಾವ ಡಾಕ್ಟರ್ ಪ್ರದೀಪ್ಗೆ ಓವರ್ ಡೋಸ್ ಆಗೋ ತರ ಮಾಡಿದ್ದು ಅಂತ. ಆಗ ನರ್ಸ್ ಹೇಳ್ತಾರೆ, ನಿನ್ನೆ ಒಬ್ರು ಡಾಕ್ಟರ್ ಬಂದಿದ್ರು, ಆದ್ರೆ ಅವರಿಗೆ ನಿನ್ನೆ ನೈಟ್ ಶಿಫ್ಟ್ ಇರ್ಲಿಲ್ಲ ಅಂದ್ರೂನು ಬಂದಿದ್ರು ಅಂತ. ಸಿಸಿಟಿವಿ ಚೆಕ್ ಮಾಡಿದಾಗ ಆ ಡಾಕ್ಟರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ಡಾಕ್ಟರ್ಗೆ ಯಾರೋ ಕಾಲ್ ಮಾಡಿ ಏನೋ ಹೇಳ್ತಾ ಇದ್ದಾರೆ. ಕ್ಯಾಮರಾ ಚೆಕ್ ಮಾಡಿದಾಗ ಆ ಡಾಕ್ಟರ್ ಜೊತೆ ಶೇಖರ್ ಕೂಡ ಇದ್ದಾನೆ. ಸೊ ಇದೇ ವ್ಯಕ್ತಿನ ಆ ದಿನ ನೋಡಿರ್ತಾಳೆ. ಅದೆಲ್ಲ ಈಗ ನೆನಪಾಗುತ್ತೆ. ಕಟ್ ಮಾಡಿ ಆ ಡಾಕ್ಟರ್ ಯಾಕೆ ಪ್ರದೀಪ್ಗೆ ಓವರ್ ಡೋಸ್ ಕೊಟ್ರು ಅನ್ನೋದನ್ನ ತೋರಿಸ್ತಾರೆ. ಈ INR ಇದ್ದಾರೆ ಅಲ್ವಾ, ಅವರು ಡಾಕ್ಟರ್ ವೈಫ್ ನ ಕಿಡ್ನಾಪ್ ಮಾಡಿ ನಾನು ಹೇಳ್ದಂಗ್ ಮಾಡಿಲ್ಲ ಅಂದ್ರೆ ನಿನ್ ವೈಫ್ ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಡಾಕ್ಟರ್ ಜೊತೆ ಶೇಖರ್ನ ಕಳ್ಸಿರ್ತಾರೆ. ಸೊ ಅದಕ್ಕೆ ಶೇಖರ್ ಆ ಡಾಕ್ಟರ್ ಜೊತೆ ಹೋಗಿ ಅವರು ಹಾಸ್ಪಿಟಲ್ ಒಳಗಡೆ ಹೋದಾಗ ಇವನು ಔಟ್ ಸೈಡ್ ವೇಟ್ ಮಾಡಿರ್ತಾನೆ. ಸೊ ಈ ಡಾಕ್ಟರ್ಗೆ ಬೇರೆ ಆಪ್ಷನ್ ಇಲ್ದೆ ಪ್ರದೀಪ್ಗೆ ಓವರ್ ಡೋಸ್ ಆಗೋ ತರ ಒಂದು ಮೆಡಿಸಿನ್ ಮಿಕ್ಸ್ ಮಾಡಿರ್ತಾರೆ. ಆದ್ರೆ ಪ್ರದೀಪ್ ಸರ್ವೈವ್ ಆಗಿದ್ರಿಂದ ಶೇಖರ್ ಆ ಡಾಕ್ಟರ್ ನ ಕಿಡ್ನಾಪ್ ಮಾಡಿ INR ಹತ್ರ ಕರ್ಕೊಂಡ್ ಬರ್ತಾನೆ. INR ಆ ಡಾಕ್ಟರ್ಗೆ ಸರಿಯಾಗಿ ಹೊಡೆದು, ನಿಮ್ಗೆಲ್ಲ ಜೀವ ಉಳಿಸೋದಕ್ಕಂತೂ ಆಗಲ್ಲ, ಜೀವ ತೆಗೆಯೋದಕ್ಕೂ ಬರಲ್ವಾ ಅಂತ. ಅಷ್ಟರಲ್ಲಿ INRಗೆ ಯಾರೋ ಕಾಲ್ ಮಾಡಿ ಹೇಳ್ತಾರೆ, ಪ್ರದೀಪ್ ಸ್ಟಿಲ್ ಕೋಮಾದಲ್ಲೇ ಇದ್ದಾನೆ. ಸೊ ನಮ್ಗೆ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ನಿನ್ ಜೊತೆ ಇರೋ ಶೇಖರ್ ಇಂದಾನೆ ನಮ್ಗೆ ಅಪಾಯ ಇದೆ. ಯಾಕಂದ್ರೆ ಶೇಖರ್ಗೆ ಪಾರ್ಟಿಯಲ್ಲಿ ನಡೆದ ವಿಷಯದಿಂದ ಹಿಡಿದು ಪ್ರತಿಯೊಂದು ಗೊತ್ತಿದೆ. ನಿನ್ಗೂ ಶೇಖರ್ ಬಗ್ಗೆ ಚೆನ್ನಾಗಿ ಗೊತ್ತು ಅಲ್ವಾ, ಹುಷಾರು ಅಂತ. ಇದರೊಂದಿಗೆ ಎಪಿಸೋಡ್ 3 ಎಂಡ್ ಆಗುತ್ತೆ. 4th ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆದಿರಾ ಅವ್ರ ಮಗ ಮೊಬೈಲ್ ನಲ್ಲಿ ಗೇಮ್ ಆಡ್ತಾ ಇದ್ದಾನೆ. ಅವನು ಗೇಮ್ ನಲ್ಲಿ ಸೋತಿದ್ರಿಂದ ಒಬ್ಬ ಫ್ರೆಂಡ್ ಗೇಲಿ ಮಾಡ್ತಾನೆ. ಅದಕ್ಕೆ ಆದಿರಾ ಅವ್ರ ಮಗ ಅವನಿಗೆ ಸರಿಯಾಗಿ ಹೊಡಿತಾನೆ. ಟೀಚರ್ ಬಂದು ತಡೆದು ಆದಿರಾಗೆ ವಿಷಯ ಹೇಳ್ತಾರೆ, ನಿಮ್ ಮಗ ವಿಡಿಯೋ ಗೇಮ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾನೆ. ಈ ಹುಡುಗನಿಗೆ ಇವನು ಹೊಡೆದಿರೋದನ್ನ ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆದಿರಾ ಅವ್ರ ಮಗ ಆಡ್ತಿದ್ದ ಗೇಮ್ ನ ಡಿಸೈನ್ ಮಾಡಿದ್ದು ಕೂಡ ಇದೇ ವರುಣ್. ಕಟ್ ಮಾಡಿದ್ರೆ INR ಆ ಡಾಕ್ಟರ್ ಸೇರಿದಂತೆ ಅವರ ವೈಫ್ ಹಾಗೂ ಶೇಖರ್ಗೆ ಶೂಟ್ ಮಾಡಿ ಸಾಯಿಸಿರ್ತಾರೆ. ಶೇಖರ್ಗೆ ಆ ಶೂಟ್ಔಟ್ ವಿಷಯ ಗೊತ್ತಿರೋದ್ರಿಂದ ಅವನು ನಮ್ಗೆ ಥ್ರೆಟ್ ಆಗ್ಬೋದು ಅಂತ ಯಾರೋ ಒಬ್ರು INRಗೆ ಹೇಳಿದ್ರು ಅಲ್ವಾ, ಅದಕ್ಕೇನೆ INR ಶೇಖರ್ನ ಸಾಯಿಸಿರ್ತಾರೆ. ಇನ್ನು ಈ ಡಾಕ್ಟರ್ ಹಾಗೂ ಅವ್ರ ವೈಫ್ ನ ಜೀವಂತವಾಗಿ ಬಿಟ್ರೆ ಪ್ರದೀಪ್ಗೆ ಓವರ್ ಡೋಸ್ ಕೊಡೋದಕ್ಕೆ ಹೇಳಿದ್ದು ಈ INR ಅನ್ನೋದ್ನ ಇವರಿಬ್ರು ಪೊಲೀಸರಿಗೆ ಹೇಳ್ಬಿಟ್ರೆ ಇವ್ರಿಗೇನೆ ಸಮಸ್ಯೆ ಆಗುತ್ತೆ. ಅದಕ್ಕೇನೆ ಅವರಿಬ್ಬರನ್ನ ಕೂಡ ಕೊಲೆ ಮಾಡಿರ್ತಾರೆ. ಕಟ್ ಮಾಡಿದ್ರೆ ವರುಣ್ ಆ ನ್ಯೂಸ್ ಚಾನೆಲ್ ನಲ್ಲಿ ಸ್ವಾಮೀಜಿ ಮಾತಾಡ್ತಿರೋದನ್ನ ನೋಡ್ತಾನೆ. ಆಗ ಏನೋ ಸ್ಟ್ರೈಕ್ ಆಗುತ್ತೆ. ಈ ಕಡೆ ಕಾವ್ಯ ಹಾಗೂ ಪ್ರದೀಪ್ ಅವ್ರ ತಂದೆ ಆದಿರಾಗೆ ಹೇಳ್ತಾರೆ, ನಾವು ಪ್ರದೀಪ್ ನ ಚೆನ್ನೈಗೆ ಕರ್ಕೊಂಡೋಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇದ್ರೂನು ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಆದಿರಾ ಕೂಡ ಒಪ್ಕೊಳ್ತಾರೆ. ಕಟ್ ಮಾಡಿದ್ರೆ ವರುಣ್ ಅವನ್ಗೆ ರೆಸ್ಟ್ ರೂಮ್ ನಲ್ಲಿ ಸಿಕ್ಕಿದ್ದ ಫೋನ್ ನ ರಿಪೇರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಿದ್ದ ವ್ಯಕ್ತಿ ಈ ಲೇಡಿ ಪೊಲೀಸ್ಗೆ ಹೇಳ್ತಾನೆ, ವರುಣ್ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿದ್ದಾನೆ ಅಂತ. ಇದನ್ನ ಕೇಳಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇಷ್ಟು ದಿನ ಈ ಕೇಸ್ ನಲ್ಲಿ ಏನೆಲ್ಲ ನಡೆದಿರುತ್ತೋ ಅದನ್ನೆಲ್ಲ ಇಷ್ಟೊತ್ತು ಆದಿರಾ ಥಿಂಕ್ ಮಾಡಿರ್ತಾರೆ. ಈಗ ಮಿನಿಸ್ಟರ್ ಆದಿರಾ ಜೊತೆ ಮಾತಾಡ್ತಾರೆ. ಆದಿರಾ, ಈ ಶೂಟ್ಔಟ್ ನಡೆದು 6 ದಿನ ಆಗಿದೆ, ಆದಷ್ಟು ಬೇಗ ಕ್ಲೋಸ್ ಮಾಡಿ ಅಂತ. ಸರ್, ಈ ಕಿಲ್ಲರ್ ನ ಕಂಡು ಹಿಡಿಯೋವರೆಗೂ ಈ ಕೇಸ್ ಕ್ಲೋಸ್ ಆಗಲ್ಲ. ಫೈಜಲ್ ಕಿಲ್ಲರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಸರಿ ಸರ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲೇ ನೋಡೋದಾದ್ರೆ ಫೈಜಲ್ ನ ಕಿಲ್ಲರ್ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರೋದು ಯಾರು? ಕ್ಯಾಬ್ ಡ್ರೈವರ್ ಶೇಖರ್. ಆ ಡಾಕ್ಟರ್ ಹಾಗೂ ಅವ್ರ ವೈಫ್ ನ ಕೊಂದಿರೋದು ಯಾರು? ಸೊ ಸ್ವಲ್ಪ ಟೈಮ್ ಕೊಡಿ, ನಾನು ಈ ಕೇಸ್ ನ ಕ್ರ್ಯಾಕ್ ಮಾಡ್ತೀನಿ ಅಂತ. ಬೇರೆ ಆಪ್ಷನ್ ಇಲ್ದೆ ಮಿನಿಸ್ಟರ್ ಕೂಡ ಒಪ್ಕೊಳ್ತಾರೆ. ವರುಣ್ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿರೋ ವಿಷಯ ವಿನೋದ್ಗೆ ಕೂಡ ಗೊತ್ತಾಗುತ್ತೆ. ವರುಣ್ ಒಬ್ಬ ಡ್ರಗ್ ಅಡಿಕ್ಟ್. ಅವನಿಗೆ ಹಾಸ್ಪಿಟಲ್ ನಲ್ಲಿ ಇರುವಾಗ ಡ್ರಗ್ಸ್ ಕೊಟ್ಟಿರೋದು ಇದೇ ವಿನೋದ್ ನ ಅಸಿಸ್ಟೆಂಟ್.
ಕಟ್ ಮಾಡಿದ್ರೆ ಪ್ರದೀಪ್ಗೆ ಚೆನ್ನೈನಲ್ಲಿ ಇರುವ ಆಯುರ್ವೇದಿಕ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದಿರಾ ಚೆನ್ನೈಗೆ ಬರ್ತಾರೆ. ಯಾಕಂದ್ರೆ ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರೋದು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಲೋಕಲ್ ಇನ್ಸ್ಪೆಕ್ಟರ್ ನ ಹೆಲ್ಪ್ ತಗೋತಾರೆ. ಶೇಖರ್ ನಂಬರ್ ನ ಟ್ರ್ಯಾಕ್ ಮಾಡಿದಾಗ ಶೇಖರ್ ಗೋವಾದಲ್ಲಿ ಒಂದು ಸ್ಕೂಟಿನ ರೆಂಟ್ ತಗೊಂಡಿದ್ದ. ಆ ಸ್ಕೂಟರ್ ಆಕ್ಸಿಡೆಂಟ್ ನಲ್ಲಿ ಡ್ಯಾಮೇಜ್ ಆಗಿದೆ. ಆ ಸ್ಕೂಟರ್ ನ ಕೊನೆಯದಾಗಿ ರೆಂಟ್ ತಗೊಂಡಿರೋದು ಕಾವ್ಯ ಹಾಗೂ ಪ್ರದೀಪ್ ಅನ್ನೋದು ಗೊತ್ತಾಗುತ್ತೆ. ಕಟ್ ಮಾಡಿದ್ರೆ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿದ್ದ ವರುಣ್ ಆ ಸ್ವಾಮೀಜಿ ಆಶ್ರಮಕ್ಕೆ ಬರ್ತಾನೆ. ನ್ಯೂಸ್ ನಲ್ಲಿ ಆ ಸ್ವಾಮೀಜಿಯ ಇಂಟರ್ವ್ಯೂ ನೋಡಿ ಏನೋ ಸ್ಟ್ರೈಕ್ ಆಗಿದ್ರಿಂದಾನೆ ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದ ತಕ್ಷಣ ಸ್ವಾಮೀಜಿ ಅಲ್ಲಿದ್ದವರಿಗೆ ಒಂದು ಜ್ಯೂಸ್ ಕೊಡ್ತಾರೆ. ಅದನ್ನ ಕುಡಿದ ತಕ್ಷಣ ವರುಣ್ಗೆ ಕೆಲವು ವಿಷನ್ಸ್ ಬರೋದಕ್ಕೆ ಶುರುವಾಗುತ್ತೆ. ಸ್ವಾಮೀಜಿ ಹತ್ರ ಮಾಯಾ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಈ ಸ್ವಾಮೀಜಿ ಏನು ಆನ್ಸರ್ ಮಾಡ್ತಾನೆ ಇಲ್ಲ. ಅಲ್ಲಿದ್ದ ಗಾರ್ಡ್ಸ್ ವರುಣ್ ನ ಹೊರಗಡೆ ಕಳಿಸ್ತಾರೆ. ವರುಣ್ ಬ್ಯಾಕ್ ಸೈಡ್ ಇಂದ ಮತ್ತೆ ಅದೇ ಆಶ್ರಮಕ್ಕೆ ಎಂಟರ್ ಆಗ್ತಾನೆ. ಒಳಗಡೆ ಒಂದು ರೂಮ್ಗೆ ಎಂಟರ್ ಆಗ್ತಾನೆ. ಅಲ್ಲಿ ಒಂದು ಹುಡುಗಿ ಇದ್ದಾಳೆ. ಮಾಯಾ ಅಂತ ಅವಳ ಹತ್ರ ಹೋದಾಗ ಅವಳು ಮಾಯಾ ಅಲ್ಲ. ಆ ಹುಡುಗಿ ಹಾಕಿರೋ ಮಾಸ್ಕ್ ತರಾನೇ ಮಾಯಾ ಕೂಡ ಹಾಕಿದ್ಲು. ಇದೇ ರೂಮ್ ಇಂದಾನೆ ಮಾಯಾ ಇವನ್ ಜೊತೆ ಡೈಲಿ ಆ ಚಾಟ್ ಸೈಟ್ ನಲ್ಲಿ ಮಾತಾಡಿರ್ತಾಳೆ. ಮಾಯಾ ಹಾಕಿದ್ದ ಟ್ಯಾಟೂ ತರಾನೇ ಆ ಆಶ್ರಮದ ಸಿಂಬಲ್ ಕೂಡ ಇದೆ. ಅದೇ ಸಿಂಬಲ್ ಸ್ವಾಮೀಜಿ ಹಾಕಿದ್ದ ಲಾಕೆಟ್ ನಲ್ಲಿ ಇರೋದನ್ನ ನೋಡಿನೇ ವರುಣ್ ಇಲ್ಲಿಗೆ ಬಂದಿರ್ತಾನೆ. ಹಾಗೆ ಬೇರೆ ಬೇರೆ ರೂಮ್ ಒಳಗಡೆ ಹೋದಾಗ ಒಂದು ರೂಮ್ ನಲ್ಲಿ ಸ್ವಾಮೀಜಿ ಒಂದು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವನೊಬ್ಬ ಕಳ್ ಸ್ವಾಮೀಜಿ. ಮಾಯಾ ಎಲ್ಲಿ ಅಂತ ಕೇಳ್ತಾನೆ. ನನ್ಗೆ ಗೊತ್ತಿಲ್ಲ. ಯಾವ ಮಾಯಾ? ನೀನ್ ಹೇಗೆ ಒಳಗಡೆ ಬಂದೆ ಅಂತ. ವರುಣ್ ಅವ್ರಿಗೆ ಸರಿಯಾಗಿ ಹೊಡೆದು ಆ ಸ್ವಾಮೀಜಿ ಕಡೆ ಅವ್ರ ಮೇಲೂ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ ಸ್ವಾಮೀಜಿ ಕಡೆ ಅವರು ವರುಣ್ ಹಿಂದೆನೆ ಓಡಿಸ್ಕೊಂಡು ಬರ್ತಾರೆ. ಕಟ್ ಮಾಡಿದ್ರೆ ಮಾಯನ ಯಾರೋ ಕಿಡ್ನಾಪ್ ಮಾಡಿ ಒಂದು ಕಡೆ ಕೂಡಿ ಹಾಕಿದ್ದಾರೆ. ಈಗ ಗೊತ್ತಾಗೋದು ಏನಂದ್ರೆ ಈ ವ್ಯಕ್ತಿ ತಾನೊಬ್ಬ ಸ್ವಾಮೀಜಿ ಅಂತ ಹೇಳ್ಕೊಂಡು ತನ್ನ ಆಶ್ರಮದಲ್ಲಿ ತುಂಬಾ ಹುಡುಗಿರ್ನ ಇಟ್ಕೊಂಡು ಒಂದು ಚಾಟ್ ಸೈಟ್ ನ ರನ್ ಮಾಡ್ತಾ ಇರ್ತಾನೆ. ಆ ಸೈಟ್ ನಲ್ಲಿ ಹುಡುಗಿರ್ ಜೊತೆ ಮಾತಾಡ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ಒನ್ಸ್ ಪೇ ಮಾಡಿದ್ಮೇಲೆ ಚಾಟ್ ಮಾಡ್ತಿರೋ ವ್ಯಕ್ತಿ ಏನೇ ಹೇಳಿದ್ರು ಈ ಹುಡುಗಿರ್ ಮಾಡ್ತಾರೆ. ಹೀಗೇನೆ ಮಾಯಾ ವರುಣ್ಗೆ ಪರಿಚಯ ಆಗಿ ವರುಣ್ ಅವಳನ್ನ ಲವ್ ಮಾಡಿದ್ರಿಂದ ಅವಳನ್ನ ಹುಡ್ಕೊಂಡು ಗೋವಾಗೆ ಬಂದಿದ್ದಾನೆ. ಇದರೊಂದಿಗೆ ಎಪಿಸೋಡ್ 4 ಎಂಡ್ ಆಗುತ್ತೆ. 5ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಸ್ವಾಮೀಜಿ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಓಡಿ ಬರ್ತಿದ್ದ ವರುಣ್ ನ ತೋರಿಸ್ತಾರೆ. ಅದೇ ರೂಟ್ ನಲ್ಲಿ ಬಂದ ವಿನೋದ್ ವರುಣ್ ನ ಸೇವ್ ಮಾಡಿ ಕರ್ಕೊಂಡು ಬರ್ತಾನೆ. ಕಟ್ ಮಾಡಿದ್ರೆ ಚೆನ್ನೈನಲ್ಲಿರೋ ಆದಿರನ ತೋರಿಸ್ತಾರೆ. ಆದಿರ ಈಗ ಕಾವ್ಯನ ಇನ್ನೊಂದ್ಸಲ ಎಂಕ್ವೈರಿ ಮಾಡ್ತಾರೆ. ನೀನು ನಿಜವಾಗ್ಲೂ ಪ್ರದೀಪ್ ನ ಲವ್ ಮಾಡ್ತಿದ್ರೆ ನಿಜ ಹೇಳು ಅಂತ. ಸೊ ಈಗ ಶೂಟ್ ಔಟ್ ನಡೆಯೋದಕ್ಕೂ 2 ದಿನದ ಹಿಂದೆ ಏನಾಯ್ತು ಅಂತ ಹೇಳ್ತಾಳೆ. ಒಂದು ಸ್ಕೂಟರ್ ನ ರೆಂಟ್ ತಗೊಂಡು ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ಇದನ್ನ ಕೇಳಿ ಆದಿರ ಹೇಳ್ತಾರೆ ಆಕ್ಚುಲಿ ಅದು ಆಕ್ಸಿಡೆಂಟ್ ಅಲ್ಲ, ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿರೋ ಫಸ್ಟ್ ಅಟೆಂಪ್ಟ್. ಇದನ್ನ ಕೇಳಿ ಕಾವ್ಯಗೆ ಶಾಕ್ ಆಗುತ್ತೆ. ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿರೋದು ಇದೇ ಶೇಖರ್. ಈ ಕಡೆ ವಿನೋದ್ ವರುಣ್ ನ ಒಂದು ಪಾಳು ಬಿದ್ದಿರೋ ಬಂಗ್ಲೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ನೋಡು ವರುಣ್, ನಾವು ಬೇರೆ ಐಷಾರಾಮಿ ರೆಸ್ಟೋರೆಂಟ್ ನಲ್ಲಿ ಸ್ಟೇ ಆಗೋದಕ್ಕೆ ಆಗಲ್ಲ. ಯಾಕಂದ್ರೆ ಪೊಲೀಸರು ನಿನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ಇಲ್ಲೇ ಇರು. ಅಷ್ಟೇ ಅಲ್ಲ, ಆ ಸ್ವಾಮೀಜಿ ಕಡೆಯವರು ಕೂಡ ನಿನ್ನ ಸರ್ಚ್ ಮಾಡ್ತಾ ಇದ್ದಾರೆ ಅಂತ. ಮಾಯನ ಹುಡುಕ್ಬೇಕು. ನಿನ್ಗೆ ತಲೆ ಕೆಟ್ಟೋಗಿದ್ಯಾ? ಎಲ್ಲಿ ಅಂತ ಹುಡುಕ್ತೀಯಾ? ಅವಳ ಫೋಟೋ ಆದ್ರೂ ಇದೆಯಾ? ಇಲ್ಲ ತಾನೆ. ನಾನು ಹೇಳೋದನ್ನ ಕೇಳು. ನಿನ್ಗೆ ಮಾಯ ತಾನೇ ಬೇಕು, ನಾನು ಹುಡ್ಕೊಡ್ತೀನಿ. ಇದು ಪಾಳು ಬಿದ್ದಿರೋ ಬಂಗ್ಲೆ. ಹೊರಗಡೆ ತುಂಬಾ ನಾಯಿಗಳು ಇದೆ. ನೀನು ಇಲ್ಲಿರೋದೇ ಸೇಫ್. ನಿನ್ಗೆ ಏನಾದ್ರೂ ಬೇಕಿದ್ರೆ ನನ್ನ ಅಸಿಸ್ಟೆಂಟ್ ನ ಇಲ್ಲೇ ಬಿಟ್ಟೋಗ್ತೀನಿ. ಅವ್ನ್ ನಿನ್ಗೆ ತಂದು ಕೊಡ್ತಾನೆ ಅಂತ. ಈ ಕಡೆ ಕಾವ್ಯನ ಎಂಕ್ವೈರಿ ಮಾಡ್ತಿರೋ ಆದಿರಾ ಆ ದಿನ ಪಾರ್ಟಿಲಿ ಪ್ರದೀಪ್ ಡ್ರಿಂಕ್ ಮಾಡೇ ಇಲ್ಲ. ಅಂದ್ರೂನು ನೀನು ಅವನು ಡ್ರಿಂಕ್ ಮಾಡಿದ್ರಿಂದಾನೆ ಆ ಪಾರ್ಟಿಯಿಂದ ಹೊರಗಡೆ ಬಂದಿರೋದಾಗಿ ಸುಳ್ಳು ಹೇಳ್ದೆ. ನೀನು ನಿಜ ಹೇಳೋವರೆಗೂ ನಮ್ಗೆ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಅಂತ. ಈಗ ಕಾವ್ಯ ಕೆಲವು ವರ್ಷಗಳ ಹಿಂದೆ ಅವರ ಕಾಲೇಜ್ ಡೇಸ್ ನಲ್ಲಿ ಏನಾಯ್ತು ಅಂತ ಹೇಳ್ತಾಳೆ. ಪ್ರದೀಪ್ ಒಂದು ಟ್ವೀಟ್ ಮಾಡಿರ್ತಾನೆ. ಅದು ಟ್ರೆಂಡ್ ಆಗಿರುತ್ತೆ. ಆ ಟ್ವೀಟ್ ಏನಂದ್ರೆ ಮಿನಿಸ್ಟರ್ ಸೀಟ್ ಗೆ ಯಾರೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನ ಯೂನಿವರ್ಸಿಟಿ ಸಿಸ್ಟಮ್ ನ ಹ್ಯಾಕ್ ಮಾಡಿ ಆ ಡೀಟೇಲ್ಸ್ ನ ಕದ್ದು ಟ್ವಿಟರ್ ನಲ್ಲಿ ಲೀಕ್ ಮಾಡಿರ್ತಾನೆ. ಈ ಟ್ವೀಟ್ ಮಾಡಿರೋದು ಪ್ರದೀಪ್ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಹೇಗಾದ್ರೂ ಪ್ರದೀಪ್ ನ ಸೇವ್ ಮಾಡಿ ಅಂತ ಅವ್ರ ತಂದೆ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಕಾವ್ಯ ಅವ್ರ ತಂದೆ ಸರಿ ಪ್ರದೀಪ್ ನ ಸೇವ್ ಮಾಡ್ತೀನಿ, ಆದ್ರೆ ನೀನು ಅವನ್ನ ಲವ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿರ್ತಾರೆ. ಸೊ ಈಗ ಆದಿರಾಗೆ ಇಷ್ಟು ವಿಷಯ ಗೊತ್ತಾದ್ಮೇಲೆ ಹೇಗೆ ಎಂಕ್ವೈರಿ ಮಾಡಿದ್ರೆ ಕ್ಲೂ ಸಿಗ್ಬೋದು ಅನ್ನೋ ಐಡಿಯಾ ಸಿಗುತ್ತೆ. ಕಟ್ ಮಾಡಿದ್ರೆ ವರುಣ್ ಅವನಿಗೆ ಪಬ್ ನಲ್ಲಿ ಸಿಕ್ಕಿದ್ದ ಫೋನ್ ನ ರಿಪೇರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಈ ಕಡೆ ಆದಿರಾಗೆ ನಡೆದ ವಿಷಯ ಹೇಳ್ತಿರೋ ಕಾವ್ಯನ ತೋರಿಸ್ತಾರೆ. ಪ್ರದೀಪ್ ಒಂದು ಟ್ವೀಟ್ ಮಾಡಿದ್ದ. ಇದೇ ವಿಷಯದ ಬಗ್ಗೆ ಆರ್ಗ್ಯುಮೆಂಟ್ ನಡೆದಿದ್ರಿಂದಾನೆ ಆ ಪಾರ್ಟಿಯಿಂದ ಅರ್ಧಕ್ಕೆ ಕಾವ್ಯ ರಿಟರ್ನ್ ಹೋಗಿರ್ತಾಳೆ. ಪ್ರೆಸೆಂಟ್ ನಲ್ಲಿ ಆದಿರಾ ಆ ಟ್ವೀಟ್ ನ ಚೆಕ್ ಮಾಡಿದಾಗ ಕೆಲವು ನಂಬರ್ಸ್ ಇದೆ. ಈ ಟ್ವೀಟ್ ಇಂದಾನೆ ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೇನೋ ಅಂತ ಡೌಟ್ ಶುರುವಾಗುತ್ತೆ. ಸೊ ಈಗ ಆ ಟ್ವೀಟ್ ನಲ್ಲಿ ಹೈಡ್ ಆಗಿರೋ ವಿಷಯಗಳನ್ನ ಡಿಕೋಡ್ ಮಾಡಬೇಕು. ಪ್ರದೀಪ್ ಗೆ ಸುರೇಶ್ ಅನ್ನೋ ಕ್ಲೋಸ್ ಫ್ರೆಂಡ್ ಇದ್ದ.
ಅವನು ಸೂಸೈಡ್ ಮಾಡ್ಕೊಂಡ್ಮೇಲೆನೆ ಪ್ರದೀಪ್ ಈ ಟ್ವೀಟ್ ಮಾಡಿದ್ದಾನೆ ಅನ್ನೋದು ಕಾವ್ಯದಿಂದ ಗೊತ್ತಾಗುತ್ತೆ. ಈ ಕಡೆ ಗೋವಾದಲ್ಲಿ ಆದಿರಾ ಅವರ ಅಸಿಸ್ಟೆಂಟ್ಸ್ ವಿನೋದ್ನ ಕರೆಸಿ ಮತ್ತೆ ಎಂಕ್ವೈರಿ ಮಾಡ್ತಾರೆ. ವರುಣ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ. ಅದಕ್ಕೆ ವಿನೋದ್ ನನ್ಗೇನು ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಕಟ್ ಮಾಡಿದ್ರೆ ಆದಿರಾ, ಸುರೇಶ್, ಪ್ರದೀಪ್ ಹಾಗೂ ಫೈಜಲ್ ಒಂದೇ ಫ್ಲಾಟ್ ನಲ್ಲಿ ಸ್ಟೇ ಆಗಿದ್ರು. ಆ ಫ್ಲಾಟ್ ಗೆ ಬರ್ತಾರೆ. ಫೈಜಲ್ ರೂಮ್ ಚೆಕ್ ಮಾಡಿದಾಗ ಒಂದು ಐ ಡ್ರಾಪ್ ಸಿಗುತ್ತೆ. ಸುರೇಶ್ ಇದೇ ಫ್ಲಾಟ್ ಇಂದಾನೆ ಬಿದ್ದು ಸೂಸೈಡ್ ಮಾಡ್ಕೊಂಡಿರ್ತಾನೆ. ಆ ಸ್ಪಾಟ್ ಚೆಕ್ ಮಾಡ್ತಾರೆ. ಸುರೇಶ್ ಡೆತ್ ಆದಾಗ ತೆಗ್ದಿದ್ದ ಕ್ರೈಮ್ ಸೀನ್ ಫೋಟೋ, ಅವನ್ ಡೆಡ್ ಬಾಡಿ ಇದ್ದ ಪೊಸಿಷನ್ ನೋಡಿದಾಗ ಸುರೇಶ್ ಸೂಸೈಡ್ ಮಾಡ್ಕೊಂಡಿಲ್ಲ, ಯಾರೋ ಅವನ್ನ ತಳ್ಳಿ ಸಾಯಿಸಿದ್ದಾರೆ ಅನ್ನೋದು ಆದಿರಾ ಅಂಡ್ ಟೀಮ್ಗೆ ಕನ್ಫರ್ಮ್ ಆಗುತ್ತೆ. ಕಟ್ ಮಾಡಿದ್ರೆ ವರುಣ್ ವಿನೋದ್ ಹತ್ರ ಪದೇ ಪದೇ ಕೇಳ್ತಾ ಇದ್ದಾನೆ, ಮಾಯಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ. ಅದಕ್ಕೆ ವಿನೋದ್ ಇಲ್ಲ ಅಂತ ಹೇಳಿ ಇವರಿಬ್ರು ಮಾತಾಡಿದ್ದ ಒಂದು ವಿಷಯದ ಬಗ್ಗೆ ಥಿಂಕ್ ಮಾಡ್ತಾನೆ. ನೀನು ಆ ಗೇಮ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಮ್ ಕಂಪನಿ ಉಳಿಯಲ್ಲ ಅಂತ ಹೇಳಿದಾಗ ವರುಣ್ ಹೇಳ್ತಾನೆ ಆ ಗೇಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಇವನು ಮಾಯಾ ಜೊತೆ ಚಾಟ್ ಮಾಡ್ತಾ ಇವನ್ ಕೆರಿಯರ್ ಬಗ್ಗೆ ಮರ್ತ್ ಬಿಟ್ಟಿರ್ತಾನೆ. ಇದೇ ವಿಷಯದಲ್ಲೇ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಈ ಕಡೆ ಎಂಕ್ವೈರಿ ಮಾಡ್ತಿದ್ದ ಆದಿರಾಗೆ ಸುರೇಶ್ ಈ BPO ಜಾಬ್ ಅನ್ನ ಕ್ವಿಟ್ ಮಾಡಿದ ಮೇಲೇನೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಗೆ ಸುರೇಶ್ನ ಆ ಫ್ಲಾಟ್ ಇಂದ ನೂಕಿ ಸಾಯಿಸಿರೋದು ಶೇಖರ್ ಅನ್ನೋದನ್ನ ತೋರಿಸ್ತಾರೆ. ಅಯ್ಯನಾರ್ ಹೇಳಿದ್ರಿಂದಾನೆ ಶೇಖರ್ ಸುರೇಶ್ನ ಸಾಯಿಸಿ ಸೂಸೈಡ್ ಅಂತ ಫ್ರೇಮ್ ಮಾಡಿರ್ತಾನೆ. ಅಯ್ಯನಾರ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದ ವ್ಯಕ್ತಿ ಹೇಳ್ತಾನೆ, ನಾವಿಬ್ರು ಮಾತಾಡಿರೋದನ್ನ ಕೂಡ ಆ ಹುಡುಗರು ರೆಕಾರ್ಡ್ ಮಾಡಿದ್ದಾರೆ. ಈಗ ಆದಿರಾ ಚೆನ್ನೈಗೆ ಬಂದು ಎಂಕ್ವೈರಿ ಮಾಡ್ತಿದ್ದಾಳೆ ಅಂತ. ಆಕ್ಚುಲಿ ಆ ದಿನ ಅಯ್ಯನಾರ್ ಶೇಖರ್ಗೆ ಒಂದು ಬ್ಯಾಗ್ ತರೋದಕ್ಕೆ ಹೇಳಿದ್ರು ಅಲ್ವಾ, ಅದ್ರಲ್ಲೇ ಅಯ್ಯನಾರ್ ಹಾಗೂ ಇವರಿಗೆ ಪದೇ ಪದೇ ಕಾಲ್ ಮಾಡ್ತಿರೋ ವ್ಯಕ್ತಿ ಮಾತಾಡಿದ್ದ ರೆಕಾರ್ಡಿಂಗ್ಸ್ ಇರೋ ಆಡಿಯೋ ಫೈಲ್ ಇದ್ದ ಲ್ಯಾಪ್ಟಾಪ್ ಇರುತ್ತೆ. ಯಾಕಂದ್ರೆ ಕಾವ್ಯ ಹಾಗೂ ಪ್ರದೀಪ್ ಒಂದೇ ರೆಸಾರ್ಟ್ ನಲ್ಲೇ ಸ್ಟೇ ಆಗಿದ್ರು. ಪ್ರದೀಪ್ ಆ ಲ್ಯಾಪ್ಟಾಪ್ ನ ರೆಸಾರ್ಟ್ ನಲ್ಲೇ ಬಿಟ್ಟು ಪಾರ್ಟಿಗೆ ಹೋಗಿದ್ದ. ಆ ಆಡಿಯೋ ಫೈಲ್ ಲೀಕ್ ಆಗ್ಬಾರ್ದು ಅಂತ ಶೇಖರ್ ಕಾವ್ಯ ಸತ್ರೆ ಸಾಯ್ಲಿ ಅಂತ ಆ ರೆಸಾರ್ಟ್ ಗೆನೆ ಬೆಂಕಿ ಹಚ್ಚಿರ್ತಾನೆ. ಈ ಕಡೆ ವರುಣ್ ಆ ಮೊಬೈಲ್ ನ ರಿಪೇರಿ ಮಾಡಿ ಲಾಕ್ ಓಪನ್ ಮಾಡ್ತಾನೆ. ಅದ್ರಲ್ಲಿ ಇರೋ ಫೋಟೋಸ್ ನೋಡಿ ಇದು ಆಂಡ್ರಿಯಾ ಫೋನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂಡ್ ಕಾವ್ಯ ಹಾಗೂ ಫ್ರೆಂಡ್ಸ್ ಅಂದ್ರೆ ಫೈಜಲ್, ಪ್ರದೀಪ್, ಆಂಡ್ರಿಯಾ ಒಂದು ಗೇಮಿಂಗ್ ಪ್ರಾಜೆಕ್ಟ್ ನಲ್ಲಿ ಇವನ್ ಜೊತೆ ವರ್ಕ್ ಮಾಡಿದ್ರು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಅದ್ರಲ್ಲಿ ಆ ಪಾರ್ಟಿ ಫೋಟೋ ಕೂಡ ಇದೆ. ಇದನ್ನ ನೋಡಿ ಆಂಡ್ರಿಯಾ ಇವನ್ನ ಲವ್ ಮಾಡ್ತಿದ್ಲು ಅನ್ನೋದು ಕೂಡ ಗೊತ್ತಾಗುತ್ತೆ. ಇವನಿಗೆ ಗೇಮ್ ಅಂದ್ರೆ ಇಷ್ಟ, ಹುಡುಗಿರ್ ಜೊತೆ ಮಾತಾಡೋದೇ ಇಲ್ಲ. ಇವನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೆ ಆಂಡ್ರಿಯಾ, ನಿನ್ಗೆ ಹುಡುಗಿರ್ ಜೊತೆ ಮಾತಾಡೋದಕ್ಕೆ ಭಯನಾ? ನಾನು ತುಂಬಾ ದಿನದಿಂದ ನಿನ್ ಜೊತೆ ಮಾತಾಡ್ತಾನೆ ಇದ್ದೀನಿ, ಆದ್ರೆ ನೀನು ಸರಿಯಾಗಿ ರಿಪ್ಲೈ ಮಾಡೋದೇ ಇಲ್ಲ, ನೀನೇನ್ ಗೇನಾ ಅಂತ ಗೇಲಿ ಮಾಡಿರ್ತಾಳೆ. ವರುಣ್ ಆಂಡ್ರಿಯಾನ ಲವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಆಂಡ್ರಿಯಾ ಗೇಲಿ ಮಾಡಿದ್ರಿಂದ ಅವಳು ಮುಂದೆನೆ ಒಂದು ಹುಡುಗಿನ ಪಟಾಯಿಸಿ ಲವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ್ಲೇ ಒಂದು ಚಾಟ್ ಸೈಟ್ ಗೆ ಹೋಗಿ ಮಾಯನ ನೋಡಿದ ತಕ್ಷಣ ಇವನಿಗೆ ಅವಳ ಮೇಲೆ ಕ್ರಶ್ ಆಗಿದೆ. ನಾವು ಎಮೋಷನಲಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದ್ರೆ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ ಅಂತ. ಹಾಗಾದ್ರೆ ನಿನ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನಾನು ಈ ಮಾಸ್ಕ್ ರಿಮೂವ್ ಮಾಡಿದ್ರೆ ನಾವಿಬ್ರು ಮತ್ತೆ ಚಾಟ್ ಮಾಡೋದಕ್ಕೆ ಆಗಲ್ಲ, ಹೌದಾ? ಹಾಗಾದ್ರೆ ಮಾಸ್ಕ್ ರಿಮೂವ್ ಮಾಡು. ಅವಳು ಮಾಸ್ಕ್ ರಿಮೂವ್ ಮಾಡಿದ ತಕ್ಷಣ ಕನೆಕ್ಷನ್ ಕಟ್ ಆಗುತ್ತೆ. ಸೊ ಈ ಎಲ್ಲ ವಿಷಯ ಈಗ ವರುಣ್ಗೆ ನೆನಪಾಗ್ತಿದೆ. ಕಟ್ ಮಾಡಿದ್ರೆ ಆದಿರಾ ಸುರೇಶ್ ಗರ್ಲ್ ಫ್ರೆಂಡ್ ನ ಎಂಕ್ವೈರಿ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಸುರೇಶ್ ಆ ದಿನ ತುಂಬಾ ಗಾಬರಿ ಆಗಿದ್ರು. ಒಂದು ಚೀಟಿ ಕೊಟ್ಟು ಇದನ್ನ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಹೊರಗಡೆ ತಗೊಂಡೋಗಿ ಪ್ರದೀಪ್ಗೆ ಕೊಡು ಅಂತ ಹೇಳಿದ್ರು. ಯಾಕಂದ್ರೆ ನಾನು ಹೌಸ್ ಕೀಪಿಂಗ್ ಆಗಿರೋದ್ರಿಂದ ನನ್ಗೆ ಚೆಕ್ಕಿಂಗ್ ಇರೋದಿಲ್ಲ. ಎಂಪ್ಲಾಯೀಸ್ ಯಾವುದೇ ಚೀಟಿ ಆಫೀಸ್ ಇಂದ ಹೊರಗಡೆ ತರೋ ಹಾಗೆ ಇಲ್ಲ. ಆ ಚೀಟಿಲಿ ಕೆಲವು ನಂಬರ್ಸ್ ಜೊತೆ ಪ್ರದೀಪ್ ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇತ್ತು, ಅದಕ್ಕೆ ಅದನ್ನ ಪ್ರದೀಪ್ಗೆ ಕೊಟ್ಟೆ ಅಂತ. ಈ ಕಡೆ ಆಂಡ್ರಿಯಾ ಫೋನ್ ನಲ್ಲಿದ್ದ ಫೋಟೋಸ್ ಚೆಕ್ ಮಾಡ್ತಿದ್ದ ವರುಣ್ಗೆ ಮಾಯಾ ಫೋಟೋ ಸಿಗುತ್ತೆ. ಅವಳ ಜೊತೆ ಕಳೆದ ಕ್ಷಣಗಳು ನೆನಪಾಗುತ್ತೆ. ಇವರಿಬ್ರು ಕ್ಲೋಸ್ ಆಗಿ ಇರುವಾಗ ಆಂಡ್ರಿಯಾನೇ ಈ ಫೋಟೋ ಕ್ಲಿಕ್ ಮಾಡಿರ್ತಾಳೆ. ವರುಣ್ ಮಾಯಾನ ಇಷ್ಟಪಡ್ತಿದ್ದಾನೆ ಅನ್ನೋದು ಗೊತ್ತಾಗಿದ್ರಿಂದ ಆಂಡ್ರಿಯಾಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಈ ಎಲ್ಲ ವಿಷಯ ಈಗ ವರುಣ್ಗೆ ನೆನಪಾಗ್ತಿದೆ. ಈ ಕಡೆ ಪ್ರದೀಪ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಆಯುರ್ವೇದಿಕ್ ಥೆರಪಿ ಸೆಂಟರ್ಗೆ ಅಯ್ಯನಾರ್ ಬಂದಿದ್ದಾರೆ. ಪ್ರದೀಪ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ಪ್ರದೀಪ್ಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಆದಿರಾ ಕಡೆಯವರು ಇಬ್ರು ಇರ್ತಾರೆ. ಅವರು ಅಯ್ಯನಾರ್ಗೆ ಗನ್ ತೋರಿಸಿ ಒಂದು ಕಡೆ ಕೂರಿಸ್ತಾರೆ. ಇದರೊಂದಿಗೆ ಎಪಿಸೋಡ್ 5 ಎಂಡ್ ಆಗುತ್ತೆ. 6ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಅಸಿಸ್ಟೆಂಟ್ಸ್ ಆದಿರಾಗೆ ವಿಷಯ ಹೇಳಿದ್ರಿಂದ ಸ್ಪಾಟ್ ಗೆ ಬರ್ತಾರೆ. ಲೋಕಲ್ ಇನ್ಸ್ಪೆಕ್ಟರ್ ಕೂಡ ಜೊತೆಲಿ ಬಂದು ಅಯ್ಯನಾರ್ನ ನೋಡಿ ಇವರು DGP, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ. ಆದಿರಾಗೆ ಅಯ್ಯನಾರ್ ಮೇಲೆ ಡೌಟ್ ಶುರುವಾಗುತ್ತೆ. ಪ್ರದೀಪ್ ರೂಮ್ಗೆ ಯಾಕೆ ಬಂದ್ರಿ? ಒಂದು ಕೇಸ್ ವಿಷಯವಾಗಿ ಎಂಕ್ವೈರಿ ಮಾಡೋದಕ್ಕೆ ಬಂದೆ ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ವರುಣ್ ಮಾಯಾ ಜೊತೆ ಕಳೆದ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಮಾಯಾ ಆ ದಿನ ಇನ್ಮುಂದೆ ಚಾಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ಮೇಲೆ
ಇವನು ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಕೊನೆಗೆ ಅವಳು ಗೋವಾದಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಗೋವಾಗೇನೆ ಬಂದಿದ್ದಾನೆ. ಲೊಕೇಶನ್ ಕಳ್ಸಿದ್ದೀನಿ, ಬಂದು ಮೀಟ್ ಆಗು ಅಂತ ಹೇಳಿರ್ತಾನೆ. ಸೊ ಅದಕ್ಕೆ ಮಾಯಾ ವರುಣ್ ಇದ್ದ ಲೊಕೇಶನ್ಗೆ ಬಂದಿರ್ತಾಳೆ. ಅವಳನ್ನ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ನೋಡಿ ಇವನಿಗೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ದಿನ ಇಬ್ರು ಸುತ್ತಾಡ್ತಾರೆ. ಆಗ್ಲೇ ಇವರಿಬ್ರು ಕ್ಲೋಸ್ ಆಗಿ ಇರುವಾಗ ಆಂಡ್ರಿಯಾ ಈ ಫೋಟೋ ತೆಗ್ದಿರ್ತಾಳೆ. ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳ್ತಾನೆ. ನೋಡು, ನಾವಿಬ್ರು ಮದ್ವೆ ಆಗೋದಕ್ಕಾಗಲ್ಲ, ಇಟ್ಸ್ ಓವರ್ ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾಳೆ. ಇದೇ ಕೊನೆಯದಾಗಿ ವರುಣ್ ಮಾಯನ ಮೀಟ್ ಆಗಿದ್ದು. ಕಟ್ ಮಾಡಿದ್ರೆ ಪ್ರದೀಪ್ ಮಾಡಿದ್ದ ಟ್ವೀಟ್ ನ ಡಿಕೋಡ್ ಮಾಡಿದಾಗ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿರೋದು ಆಧಾರ್ ಕಾರ್ಡ್ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ವಿನೋದ್ ವರುಣ್ಗೆ ಅವನು ಡಿಸೈನ್ ಮಾಡಿದ ಗೇಮ್ ತೋರಿಸಿ, ನೋಡು ಇದೇ ನಮ್ ಕಂಪನಿಯ ಡ್ರೀಮ್ ಪ್ರಾಜೆಕ್ಟ್. ಈ ಗೇಮ್ ನ ನೀನು VR ನಲ್ಲಿ ಎನೇಬಲ್ ಮಾಡ್ತೀನಿ ಅಂತ ಹೇಳಿದ್ದೆ. ನಿನ್ನ ಐಡಿಯಾ ಚೆನ್ನಾಗಿದೆ ಅಂತ ತುಂಬಾ ಜನ ಇನ್ವೆಸ್ಟರ್ಸ್ ಕೋಟಿಗಟ್ಲೆ ಹಣ ಹಾಕಿದ್ದಾರೆ. ಸೊ ಈಗ ನೀನು ಈ ಗೇಮ್ ನ ಕಂಪ್ಲೀಟ್ ಮಾಡ್ಲೇಬೇಕು. ನೀನು ಹೋದ್ಮೇಲೆ ಈ ಗೇಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಬೇರೆಯವ್ರನ್ನ ಕರೆಸಿ ಟ್ರೈ ಮಾಡಿದೆ, ಆದ್ರೆ ಆಗ್ಲೇ ಇಲ್ಲ. ನಿನ್ನಿಂದ ಮಾತ್ರ ಸಾಧ್ಯ. ಪ್ಲೀಸ್ ಈ ಗೇಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡು. ವರುಣ್ ಕೂಡ ಆ ಗೇಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ್ಲೇ ವರುಣ್ಗೆ ಇನ್ನೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಆ ದಿನ ಮಾಯಾ ಅಲ್ಲಿಂದ ಹೋದ್ಮೇಲೆ ಅವಳು ಮಿಸ್ಸಿಂಗ್ ಅನ್ನೋದು ಗೊತ್ತಾಗಿರುತ್ತೆ. ಹೀಗಿರುವಾಗ ಒಂದು ದಿನ ಯಾರೋ ಸ್ಟ್ರೇಂಜರ್ ವರುಣ್ಗೆ ಕಾಲ್ ಮಾಡಿ 1 ಕೋಟಿ ಕೊಟ್ರೆ ಮಾಯಾ ನಿನ್ಗೆ ಸಿಗ್ತಾಳೆ, ಇಲ್ಲ ಅಂದ್ರೆ ಅವಳನ್ನ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ವರುಣ್ ದುಡ್ಡು ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದೇ ಇಲ್ಲ. ವಿನೋದ್ ಹತ್ರ ಕೇಳಿದಾಗ ಅವನು ಇಲ್ಲ ಅಂತ ಹೇಳಿರ್ತಾನೆ. ಇದೆಲ್ಲ ಈಗ ವರುಣ್ಗೆ ನಿಧಾನವಾಗಿ ನೆನಪಾಗ್ತಾ ಇದೆ. ಈ ಕಡೆ ಅವರಿಗೆ ಪ್ರದೀಪ್ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ದ ಆಧಾರ್ ಕಾರ್ಡ್ ನಂಬರ್ಗಳು ಸತ್ತೋದ ವ್ಯಕ್ತಿಗಳದು. ಅವರೆಲ್ಲ ಸತ್ತಿರೋದು ಆಕ್ಸಿಡೆಂಟ್ ಹಾಗೂ ಸೂಸೈಡ್ ಇಂದ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದರಲ್ಲಿ ಸುರೇಶ್ನ ಆಧಾರ್ ಕಾರ್ಡ್ ನಂಬರ್ ಕೂಡ ಇದೆ. ಸರಿ, ಹಾಗಾದ್ರೆ ಪ್ರದೀಪ ಟ್ವೀಟ್ ಮಾಡಿರೋದು ಯಾಕೆ ಅನ್ನೋದು ಗೊತ್ತಿಲ್ಲ. ಕಟ್ ಮಾಡಿದ್ರೆ ಮಾಯನ ತೋರಿಸ್ತಾರೆ. ಈಗ ಗೊತ್ತಾಗೋದು ಏನಂದ್ರೆ ಮಾಯನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಇದೇ ವಿನೋದ್. ಈಗ ವರುಣ್ ಇರೋ ಅದೇ ಪಾಳು ಬಿದ್ದ ಬಿಲ್ಡಿಂಗ್ ನಲ್ಲೇ ಕೂಡಿ ಹಾಕಿದ್ದಾನೆ. ಏನ್ ನಡೆದಿದೆ ಅಂದ್ರೆ ವಿನೋದ್ ಆ ಸ್ವಾಮೀಜಿನ ಮೀಟ್ ಆಗಿ, ನೀನು ಹುಡುಗಿರ್ನ ಇಟ್ಕೊಂಡು ಏನ್ ಮಾಡ್ತಿದ್ಯಾ ಅನ್ನೋದು ನನ್ಗೆ ಗೊತ್ತು. ಈ ವಿಷಯ ಲೀಕ್ ಆದ್ರೆ ನಿನ್ ಕತೆ ಅಷ್ಟೇ. ಮಾಯನ ಕಿಡ್ನಾಪ್ ಮಾಡಿರೋದು ನಾನೇ. ವರುಣ್ ಇಂದ ನನ್ಗೆ ಒಂದು ಕೆಲಸ ಆಗ್ಬೇಕು. ಅವನಿಗೆ ಮಾಯ ಸಿಕ್ಬಿಟ್ರೆ ನನ್ ಕೆಲಸ ಅವನು ಮಾಡೋದಿಲ್ಲ. ಅದಕ್ಕೆ ಅವಳನ್ನ ಕಿಡ್ನಾಪ್ ಮಾಡಿದ್ದೀನಿ. ನನ್ ಕೆಲಸ ಆದ್ಮೇಲೆ ನೀನು ವರುಣ್ನ ಏನ್ ಬೇಕಾದ್ರೂ ಮಾಡ್ಕೋ ಅಂತ. ಸೊ ಹೀಗೆ ಒಂದು ಡೀಲಿಂಗ್ ಮಾಡ್ಕೊಂಡಿರ್ತಾನೆ. ಸೊ ಇದನ್ನೆಲ್ಲ ವಿನೋದ್ ಈಗ ಥಿಂಕ್ ಮಾಡ್ತಾ ಇದ್ದಾನೆ. ಇದರೊಂದಿಗೆ ಎಪಿಸೋಡ್ 6 ಎಂಡ್ ಆಗುತ್ತೆ. 7ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆಂಡ್ರಿಯಾ ಫೋನ್ ನಲ್ಲಿ ವಿನೋದ್ ಜೊತೆ ಇದ್ದ ಫೋಟೋಸ್ ನೋಡಿ ಇನ್ನಷ್ಟು ವಿಷಯ ನೆನಪಾಗುತ್ತೆ. ಮಾಯಾಗೋಸ್ಕರ ವರುಣ್ ಗೋವಾಗೆ ಬಂದಿರೋ ವಿಷಯ ಗೊತ್ತಾಗಿದ್ರಿಂದ ವಿನೋದ್ ಗೋವಾಗೆ ಬಂದು ವರುಣ್ಗೆ ವಾರ್ನಿಂಗ್ ಮಾಡಿರ್ತಾನೆ. ನೀನು ಶುರು ಮಾಡಿರೋ ಗೇಮ್ ನ ಕಂಪ್ಲೀಟ್ ಮಾಡು, ಇನ್ವೆಸ್ಟರ್ಸ್ ಪ್ರೆಷರ್ ಹಾಕ್ತಾ ಇದ್ದಾರೆ, ಡಿಸೆಂಬರ್ 31 ನಿನ್ಗೆ ಲಾಸ್ಟ್ ಡೇಟ್ ಅಂತ ಹೇಳಿರ್ತಾನೆ. ಹೀಗೆ ಒಂದೊಂದೇ ವಿಷಯ ನಿಧಾನವಾಗಿ ಇವನ್ಗೆ ನೆನಪಾಗ್ತಾ ಇದೆ. ಈ ಕಡೆ ಪ್ರದೀಪ್ ನ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ದ ಆಧಾರ್ ಕಾರ್ಡ್ ನಂಬರ್ ಗಳನ್ನ ಕ್ರ್ಯಾಕ್ ಮಾಡಿದಾಗ ಸತ್ತಿರೋ ಎಲ್ಲರೂ ಗವರ್ಮೆಂಟ್ ವಿರುದ್ಧ ಹೋರಾಟ ಮಾಡಿದವ್ರೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ವಿನೋದ್ ಗೇಮ್ ನ ಬೇಗ ಕಂಪ್ಲೀಟ್ ಮಾಡು ಅಂತ ವರುಣ್ಗೆ ಫೋರ್ಸ್ ಮಾಡ್ತಾ ಇದ್ದಾನೆ. ಗೇಮ್ ನ ಕಂಪ್ಲೀಟ್ ಮಾಡಿದ್ರೆ ಮಾಯನ ಹೇಗಾದ್ರೂ ನಿನ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರಿ, ನಾನು ಗೇಮ್ ನ ಕಂಪ್ಲೀಟ್ ಮಾಡ್ತೀನಿ. ಪ್ರದೀಪ್ ಮೆನ್ಷನ್ ಮಾಡಿದ್ದ ಆಧಾರ್ ಕಾರ್ಡ್ ನಂಬರ್ ಹೊಂದಿದ್ದ 10 ಜನ ಸತ್ತೋಗಿರೋದಕ್ಕೂ ಗೋವಾ ಶೂಟ್ಔಟ್ಗೂ ಏನೋ ಲಿಂಕ್ ಇದೆ ಅಂತ ಆದಿರ ನಂಬಿದ್ದಾರೆ. ಪ್ರದೀಪ್ ಲ್ಯಾಪ್ಟಾಪ್ ನಲ್ಲಿದ್ದ ಡೇಟಾಗೆ ಬ್ಯಾಕಪ್ ಇದೆ. ಅವನ್ಗೆ ಗೂಗಲ್ ಕ್ಲೌಡ್ ಅಕೌಂಟ್ ಇದೆ. ಯಾಕಂದ್ರೆ ಆ ಲ್ಯಾಪ್ಟಾಪ್ ರೆಸಾರ್ಟ್ ನಲ್ಲಿ ಸುಟ್ಟು ಹೋಗಿರುತ್ತೆ. ಆ ಗೂಗಲ್ ಕ್ಲೌಡ್ ಅಕೌಂಟ್ ಓಪನ್ ಆಗ್ಬೇಕಂದ್ರೆ ಪ್ರದೀಪ್ ನ ಫಿಂಗರ್ ಪ್ರಿಂಟ್ಸ್ ಬೇಕು ಅಂತ ಕಾವ್ಯ ಹೇಳ್ತಾಳೆ. ಕಟ್ ಮಾಡಿದ್ರೆ ಆ ದಿನ ವರುಣ್ಗೆ ನಿನ್ಗೆ ಮಾಯ ಬೇಕಂದ್ರೆ 1 ಕೋಟಿ ಅರೇಂಜ್ ಮಾಡು ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ, ಅದು ಇದೇ ವಿನೋದ್. ಈ ಕಡೆ ಕೋಮಾದಲ್ಲಿ ಇರೋ ಪ್ರದೀಪ್ ನ ಫಿಂಗರ್ ಪ್ರಿಂಟ್ಸ್ ಯೂಸ್ ಮಾಡಿ ಗೂಗಲ್ ಕ್ಲೌಡ್ ಅಕೌಂಟ್ ನ ಓಪನ್ ಮಾಡ್ತಾರೆ. ಅದರಲ್ಲಿ ಪ್ರದೀಪ್ ಒಬ್ರು ವ್ಯಕ್ತಿ ಹತ್ರ ಮಾತಾಡ್ತಿರುವಾಗ ಹಿಡನ್ ಕ್ಯಾಮೆರಾ ಯೂಸ್ ಮಾಡ್ಕೊಂಡು ಒಂದು ವಿಡಿಯೋ ಶೂಟ್ ಮಾಡಿರ್ತಾನೆ. ಒಂದು ಸೋಲಾರ್ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಈ ವ್ಯಕ್ತಿ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ ತುಂಬಾ ಲ್ಯಾಂಡ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಪ್ರದೀಪ್ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೊಗಳ್ತಾ ಅವರಿಗೆ ಗೊತ್ತಿಲ್ಲದೆ ರೆಕಾರ್ಡ್ ಮಾಡಿರ್ತಾನೆ. ಹಾಗೇನೆ ಒಂದು ಆಡಿಯೋ ಫೈಲ್ ಕೂಡ ಇದೆ. ಅದನ್ನ ಪ್ಲೇ ಮಾಡಿದಾಗ ಈ ಸೋಲಾರ್ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿರೋ ವ್ಯಕ್ತಿ INR ಗೆ ಕಾಲ್ ಮಾಡಿ ಹೇಳ್ತಾರೆ, ನಮ್ಮ ಪ್ರಾಜೆಕ್ಟ್ ವಿರುದ್ಧ ತುಂಬಾ ಜನ ಕೇಸ್ ಹಾಕಿದ್ದಾರೆ, ಅವ್ರಗಳ ಕತೆ ಮುಗಿಸಿ ಆಕ್ಸಿಡೆಂಟ್ ಅಥವಾ ಸೂಸೈಡ್ ಅಂತ ಫ್ರೇಮ್ ಮಾಡಬೇಕು ಅಂತ. ಇದನ್ನೆಲ್ಲ ಪ್ರದೀಪ್ INR ಫೋನ್ ನ ಟ್ಯಾಪ್ ಮಾಡಿ ರೆಕಾರ್ಡ್ ಮಾಡಿರ್ತಾನೆ. ಸೊ ಈಗ ಇವ್ರಿಗೆ ಎಲ್ಲ ಅರ್ಥ ಆಗುತ್ತೆ. ಪ್ರದೀಪ್ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ದ ಆಧಾರ್ ಕಾರ್ಡ್ ಇದ್ದ ಎಲ್ಲರೂ ಈ ಸೋಲಾರ್ ಪವರ್ ಪ್ರಾಜೆಕ್ಟ್ ವಿರುದ್ಧ ಹೋರಾಟ ಮಾಡಿರ್ತಾರೆ. ಯಾಕಂದ್ರೆ ಇವರ ಲ್ಯಾಂಡ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಿಂದ.
ಅದಕ್ಕೇನೆ ಅಯ್ಯನಾರ್ ಶೇಖರ್ ಹಾಗೂ ಗುಣಾನ ಯೂಸ್ ಮಾಡ್ಕೊಂಡು 8 ಜನರನ್ನ ಸಾಯಿಸಿ ಆಕ್ಸಿಡೆಂಟ್ ಹಾಗೂ ಸೂಸೈಡ್ ತರ ಫ್ರೇಮ್ ಮಾಡಿರ್ತಾರೆ. ಅದೇ ತರ ಪ್ರದೀಪ್ನ ಕೂಡ ಸಾಯಿಸಿ ಆಕ್ಸಿಡೆಂಟ್ ಅಂತ ಫ್ರೇಮ್ ಮಾಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಪ್ಲಾನ್ ಫ್ಲಾಪ್ ಆಗಿರುತ್ತೆ. ಹಾಗಾದ್ರೆ ಪ್ರದೀಪ್ಗೆ ಪಬ್ ನಲ್ಲಿ ಶೂಟ್ ಮಾಡಿದ್ದು ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈ ಕಡೆ ಅಯ್ಯನಾರ್ ಆದಿರ ಇದ್ದ ಸ್ಪಾಟ್ಗೆ ಬಂದು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಲೋಕಲ್ ಇನ್ಸ್ಪೆಕ್ಟರ್ ಅಯ್ಯನಾರ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅಯ್ಯನಾರ್ ಹೇಗೆ ಸತ್ರು ಅಂತ ಕೇಳಿದ್ರೆ, ನಾನು ಬೇರೆ ರೀತಿ ಡೀಲ್ ಮಾಡ್ಕೊಳ್ತೀನಿ, ಇವ್ರು ಎಂತವ್ರು ಅನ್ನೋದು ನನ್ಗೆ ಗೊತ್ತು, ನೀವು ನಿಮ್ಮ ಇನ್ವೆಸ್ಟಿಗೇಷನ್ ನ ಶುರು ಮಾಡಿ ಅಂತ. ಈ ಕಡೆ ವರುಣ್ ಆ ಗೇಮ್ ನ ಕಂಪ್ಲೀಟ್ ಮಾಡಿ VR ಗ್ಲಾಸ್ ನಲ್ಲಿ ಎನೇಬಲ್ ಮಾಡ್ತಾನೆ. ಅವನ್ ಕೈಗಳು ಗೇಮ್ ನಲ್ಲಿ ಇರೋ ಡಾಲ್ ತರ ಕಾಣಿಸ್ತಾ ಇದೆ. ಮೊಬೈಲ್ ಇಂದ ಸ್ಪೆಕ್ಸ್ಗೂ ಕನೆಕ್ಟ್ ಮಾಡ್ತಾನೆ. ಅದ್ರಲ್ಲಿ ನೋಡಿದಾಗ ಗೇಮ್ ನಲ್ಲಿ ಇರೋ ತರನೇ ಈಗ ಇವನು ಇರೋ ಜಾಗ ಕೂಡ ಕಾಣಿಸ್ತಾ ಇದೆ. ಹೀಗೆ ಡೆಮೋ ಚೆಕ್ ಮಾಡ್ತಾನೆ. ಆಗ ಅಲ್ಲಿ ಯಾರೋ ಇರೋದನ್ನ ನೋಡಿ ಫಾಲೋ ಮಾಡ್ತಾನೆ. ಇವನು ಡಿಸೈನ್ ಮಾಡಿರೋ ಗೇಮ್ ನ ಸ್ಪೆಷಾಲಿಟಿ ಏನಂದ್ರೆ ಆ ಬಿಲ್ಡಿಂಗ್ ನಲ್ಲಿ ಯಾರೇ ಇದ್ರು ಇವನಿಗೆ ಗೊತ್ತಾಗುತ್ತೆ. ಹೀಗೆ ಫಾಲೋ ಮಾಡ್ತಾ ಅದು ಮಾಯನೆ ಅನ್ನೋದು ಕನ್ಫರ್ಮ್ ಆಗಿ ಅವಳು ಇರೋ ರೂಮ್ಗೆ ಹೋಗಿ ಕಂಡು ಹಿಡಿತಾನೆ. ಈ ಕಡೆ ಆ ಸೋಲಾರ್ ಪ್ರಾಜೆಕ್ಟ್ ಮಾಡ್ತಿರೋದು ಆನಂದ್ ಅನ್ನೋ ವ್ಯಕ್ತಿ. ಇವನ್ ಪ್ರಾಜೆಕ್ಟ್ ವಿರುದ್ಧ ಕೇಸ್ ಫೈಲ್ ಮಾಡಿದವ್ರನ್ನ ಅಯ್ಯನಾರ್ ಹೆಲ್ಪ್ ತಗೊಂಡು ಅವ್ರನ್ನೆಲ್ಲ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವರ ವಿರುದ್ಧ ಎವಿಡೆನ್ಸ್ ಗಳನ್ನ ಪ್ರದೀಪ್ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದ. ಆಗ್ಲೇ ಅವರು ಪ್ರದೀಪ್ಗೆ ಆಕ್ಸಿಡೆಂಟ್ ಮಾಡಿ ಆಕ್ಸಿಡೆಂಟ್ ಅಂತ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಪ್ರದೀಪ್ ಬಚಾವಾಗಿದ್ರಿಂದ ಅವನ್ನ ಫಾಲೋ ಮಾಡಿರ್ತಾರೆ. ಪ್ರದೀಪ್ ಪಬ್ ನಲ್ಲಿ ಇರೋ ವಿಷಯ ಗೊತ್ತಾಗಿದ್ರಿಂದ ಅಯ್ಯನಾರ್ ಗುಣಾಗೆ ಹೇಳಿ ಪ್ರದೀಪ್ಗೆ ಶೂಟ್ ಮಾಡೋದಕ್ಕೆ ಹೇಳಿರ್ತಾರೆ. ಕವರ್ ಅಪ್ ಗೋಸ್ಕರ ಗುಣ ಪ್ರದೀಪ್ ಸೇರಿದಂತೆ 13 ಜನರಿಗೆ ಶೂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗುಣಾಗೆ ಕೂಡ ಯಾರೋ ಶೂಟ್ ಮಾಡಿದ್ದಾರೆ. ಅದು ಯಾರು? ಪ್ರದೀಪ್ ಕಲೆಕ್ಟ್ ಮಾಡಿದ್ದ ಡೀಟೇಲ್ಸ್ ಗಳನ್ನ ಆದಿರ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರಿಂದ ಆ ಸೋಲಾರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿದ್ದ ಆನಂದ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಈಗ ಆ ಗೋವಾ ಶೂಟ್ಔಟ್ ಕೇಸ್ ನ ಕ್ರ್ಯಾಕ್ ಮಾಡ್ಬೇಕು ಅಂತ ಆದಿರ ಗೋವಾಗೆ ರಿಟರ್ನ್ ಬರ್ತಾರೆ. ಈ ಕಡೆ ಮಾಯಾ ಜೊತೆ ಹ್ಯಾಪಿ ಆಗಿದ್ದ ವರುಣ್ಗೆ ಪಬ್ ನಲ್ಲಿ ಆ ದಿನ ಯಾರೋ ಇವನ್ ತಲೆಗೆ ಹೊಡೆದಿದ್ದು ಹಾಗೂ ಫೈಜಲ್ ಇವನ್ ಎದೆಗೆ ಶೂಟ್ ಮಾಡಿದ್ದೆಲ್ಲ ನೆನಪಾಗುತ್ತೆ. ಇದರೊಂದಿಗೆ ಎಪಿಸೋಡ್ 7 ಎಂಡ್ ಆಗುತ್ತೆ. 8ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆ ಶೂಟ್ಔಟ್ ನಡೆಯೋದಕ್ಕೆ 4 ಅವರ್ಸ್ ಮುಂಚೆ ಏನ್ ನಡೀತು ಅಂತ ತೋರಿಸ್ತಾರೆ. ಗುಣ ಶೇಖರ್ಗೆ ಹೇಳಿ ಪ್ರದೀಪ್ ನ ಕೊಲ್ಲೋದಕ್ಕೆ ಪಬ್ಗೆ ಹೋಗ್ತಾನೆ. ಈ ಕಡೆ ಪ್ರದೀಪ್ ಹಾಗೂ ಫ್ರೆಂಡ್ಸ್ ಪಬ್ ಒಳಗಡೆ ಹೋದ್ಮೇಲೆ ಲೇಟ್ ಆಗಿ ಫೈಜಲ್ ಪಬ್ ಒಳಗಡೆ ಬರ್ತಾನೆ. ಆಂಡ್ರಿಯಾ ವರುಣ್ ಜೊತೆ ಇರೋದನ್ನ ನೋಡಿ ಇವನ್ಗೆ ತುಂಬಾ ಕೋಪ ಬಂದು ಅದೇ ಟೆನ್ಷನ್ ನಲ್ಲಿ ರೆಸ್ಟ್ ರೂಮ್ ಗೆ ಹೋಗಿ ಗಾಂಜಾ ಹೊಡಿತಾ ಇದ್ದಾನೆ. ಗುಣ ಪ್ರದೀಪ್ ನ ಕೊಲ್ಲೋದಕ್ಕೆ ಪಬ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಆ ಟ್ವೀಟ್ ವಿಷಯ ಗೊತ್ತಾಗಿದ್ರಿಂದ ಕಾವ್ಯ ಕೋಪ ಮಾಡ್ಕೊಂಡು ಪಾರ್ಟಿಯಿಂದ ಹೊರಗಡೆ ಬರ್ತಾಳೆ. ಈ ಕಡೆ ವರುಣ್ ನೀನು ಹೇಳ್ದಂಗೆ ಗೇಮ್ ನ VR ನಲ್ಲಿ ಡೆವಲಪ್ ಮಾಡಿದ್ದೀನಿ, ಚೆಕ್ ಮಾಡು ಅಂತ ಹೇಳಿದಾಗ ವಿನೋದ್ ಚೆಕ್ ಮಾಡ್ತಾನೆ. ಸೊ ಪರ್ಫೆಕ್ಟ್ ಆಗಿದೆ. ಕಟ್ ಮಾಡಿದ್ರೆ ಮಾಯಾ ವಿನೋದ್ ನ ಅಸಿಸ್ಟೆಂಟ್ ನಿದ್ದೆ ಮಾಡ್ತಿರೋದನ್ನ ನೋಡಿ ಅವನ್ ಫೋನ್ ತಗೊಂಡು ವರುಣ್ಗೆ ಕಾಲ್ ಮಾಡ್ತಾಳೆ. ಆಗ್ಲೇ ವರುಣ್ ಇಲ್ಲಿಂದ ಎದ್ದು ಹೋಗಿರ್ತಾನೆ. ಆಗ್ಲೇ ಮಾಯಾ ಹೇಳಿರ್ತಾಳೆ ನಿನ್ನ ಫ್ರೆಂಡ್ ವಿನೋದ್ ನನ್ನ ಕಿಡ್ನಾಪ್ ಮಾಡಿರೋದು ಅಂತ. ಅಷ್ಟರಲ್ಲಿ ಇವನು ಫೋನ್ ಕಿತ್ಕೊಂಡು ಮಾಯಾಗೆ ಸರಿಯಾಗಿ ಹೊಡಿತಾನೆ. ಕಟ್ ಮಾಡಿದ್ರೆ ಈ ಕಡೆ ಪಬ್ ನಲ್ಲಿ ಪ್ರದೀಪ್ ಹಾಗೂ ಪ್ರದೀಪ್ ನ ಕೊಲ್ಲೋದಕ್ಕೆ ಬಂದಿದ್ದ ಗುಣಾಗೆ ಯಾರೋ ಶೂಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ DJ ಸೇರಿದಂತೆ ಆಂಡ್ರಿಯಾ ಹಾಗೂ ಅಲ್ಲಿದ್ದವರಿಗೆ ಕೂಡ ಆ ಸ್ಟ್ರೇಂಜರ್ ಶೂಟ್ ಮಾಡ್ತಾನೆ. ಆಗ್ಲೇ ಆಂಡ್ರಿಯಾ ಫೋನ್ ಕೆಳಗಡೆ ಬಿದ್ದೋಗಿದೆ. ಅದೇ ಫೋನ್ ತಗೊಂಡು ಕಾವ್ಯ ಅವರ ಇನ್ನೊಬ್ಬ ಫ್ರೆಂಡ್ ಸೂರಜ್ ರೆಸ್ಟ್ ರೂಮ್ ಗೆ ಹೋಗಿ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಭಯದಲ್ಲಿ ಯಾರು ಶೂಟ್ ಮಾಡ್ತಿರೋದು ಅಂತ ಹೇಳ್ದೆ ಆ ಫೋನ್ ನ ಕಮೋಡ್ ಒಳಗಡೆ ಹಾಕಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಆ ಸ್ಟ್ರೇಂಜರ್ ಅವನಿಗೆ ಕೂಡ ಶೂಟ್ ಮಾಡ್ತಾನೆ. ಕಟ್ ಮಾಡಿ ಆದಿರಾಗೆ ಫೈಜಲ್ ರೂಮ್ ನಲ್ಲಿ ಒಂದು ಐ ಡ್ರಾಪ್ ಸಿಕ್ಕಿರುತ್ತೆ ಅಲ್ವಾ, ಅದನ್ನ ಐಸೈಟ್ ಇಶ್ಯೂ ಇರೋ ವ್ಯಕ್ತಿಗಳು ಯೂಸ್ ಮಾಡೋ ಡ್ರಾಪ್ಸ್. ಸೊ ಅವನಿಂದ ಆಕ್ಯುರೇಟ್ ಆಗಿ ಶೂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಫೈಜಲ್ ಕೈಯಲ್ಲಿ ಗನ್ ಹೇಗ್ ಬಂತು? 13 ಜನರಿಗೆ ಶೂಟ್ ಮಾಡಿರೋ ಕಿಲ್ಲರ್ ಯಾರು? ಆದಿರಾಗೆ ತಲೆ ಕೆಟ್ಟು ಹೋಗ್ತಿದೆ. ಆ ಪಾರ್ಟಿಲಿ ಶೂಟ್ ಮಾಡಿದ್ದ ವಿಡಿಯೋನ ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಆಗ ವಿನೋದ್ ಕೂಡ ಪಾರ್ಟಿಲಿ ಇದ್ದ. ಆದ್ರೆ ಎಂಕ್ವೈರಿ ಸಂದರ್ಭದಲ್ಲಿ ನಾನು ಆ ಪಾರ್ಟಿಗೆ ಹೋಗೇ ಇಲ್ಲ ಅಂತ ಹೇಳಿರ್ತಾನೆ. ಈ ಕಡೆ ಇವನ್ ಅಸಿಸ್ಟೆಂಟ್ ವರುಣ್ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾನೆ. ಈ ಫೋನ್ ಮಾತ್ರ ಸಿಕ್ತು ಅಂತ. ಇದು ಆಂಡ್ರಿಯಾ ಫೋನ್. ಹಾಗಾದ್ರೆ ನಾನು ಪಾರ್ಟಿಗೆ ಹೋಗಿರೋ ವಿಷಯ ವರುಣ್ಗೆ ಗೊತ್ತಾಗಿರ್ಬೋದು. ಮೇ ಬಿ ವರುಣ್ ಮಾಯಾನ ಕೂಡಿ ಹಾಕಿದ್ದ ರೂಮ್ ನಲ್ಲೇ ಇರ್ಬೋದು. ಆ ರೂಮ್ ಚೆಕ್ ಮಾಡ್ದ? ಇಲ್ಲ ಸರ್. ಈ ಕಡೆ ಪೊಲೀಸರು ವಿನೋದ್ ಫೋನ್ ನ ಟ್ಯಾಪ್ ಮಾಡಿ ಲೊಕೇಶನ್ ನ ಕಂಡು ಹಿಡಿದಿರ್ತಾರೆ. ಈ ಕಡೆ ವಿನೋದ್ ಗೆಸ್ ಮಾಡಿದಂತೆ ವರುಣ್ ಮಾಯಾ ರೂಮ್ ನಲ್ಲೇ ಇದ್ದಾನೆ. ವರುಣ್ ಹೇಳ್ತಾನೆ ನಾನು ಪಾರ್ಟಿ ಫೋಟೋ ಎಲ್ಲ ನೋಡ್ದೆ, ಆ ಗೇಮ್ ನ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೀಗೆಲ್ಲ ಮಾಡ್ದ ಅಂತ. ಗನ್ ತೋರಿಸಿ ಹೆದರಿಸಿ ಮಾಯನೆ ಎಳ್ಕೊಂಡು ಹೋಗ್ತಾನೆ. ಅಸಿಸ್ಟೆಂಟ್ ವರುಣ್ ನ ಒಂದು ಕಡೆ ಕೂರ್ಸಿದ್ದಾನೆ. ಹಾಗೆ ಕಟ್ ಮಾಡಿ ಆ ದಿನ ವರುಣ್ಗೆ ಮಾಯಾ ಕಾಲ್ ಮಾಡಿದ್ಮೇಲೆ ಏನಾಯ್ತು ಅಂತ ತೋರಿಸ್ತಾರೆ. ವರುಣ್ ವಿನೋದ್ಗೆ ಸರಿಯಾಗಿ ಹೊಡೆದು ನೀನೇ ಮಾಯನ ಕಿಡ್ನಾಪ್ ಮಾಡಿದ್ಯಾ ಅನ್ನೋದು ನನ್ಗೆ ಗೊತ್ತು, ಎಲ್ಲಿಟ್ಟಿದ್ಯಾ ಅವಳನ್ನ ಅಂತ.
ನೀನ್ ಬೇರೆ ಗೇಮ್ ಕಂಪ್ಲೀಟ್ ಮಾಡ್ದೆ, ಅವಳು ಹಿಂದೆನೆ ಓಡಾಡ್ತಾ ಇದ್ದೆ, ಅದಕ್ಕೆ ಕಿಡ್ನಾಪ್ ಮಾಡ್ದೆ ಅಂತ. ಇದ್ರಿಂದ ಟ್ರಿಗರ್ ಆಗಿ ವಿನೋದ್ಗೆ ಸರಿಯಾಗಿ ಹೊಡಿತಾನೆ. ಆಗ್ಲೇ ಶಬ್ದ ಕೇಳಿ ಪ್ರದೀಪ್ ಒಳಗಡೆ ಬಂದಾಗ ಹಿಂದೆನೆ ಪ್ರದೀಪ್ ನ ಕೊಲ್ಲೋದಕ್ಕೆ ವೇಟ್ ಮಾಡ್ತಿದ್ದ ಗುಣ ಕೂಡ ಬಂದಿರ್ತಾನೆ. ಪ್ರದೀಪ್ ಜಗಳ ಬಿಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ವರುಣ್ ಆ ಗೇಮ್ ಗೆ ಅಟ್ಯಾಚ್ ಆಗಿದ್ದ ಸ್ಪೆಕ್ಸ್ ನ ಹಾಕೊಂಡು ವಿನೋದ್ ಅಸಿಸ್ಟೆಂಟ್ ಗೆ ಶೂಟ್ ಮಾಡ್ತಾನೆ. ನಂತರ ವಿನೋದ್ಗೆ ಏಮ್ ಇಡ್ತಾನೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಇವನು ಗ್ಲಾಸ್ ಹಾಕಿರೋದ್ರಿಂದ ಗೇಮ್ ತರನೇ ಫೀಲ್ ಆಗ್ತಿದೆ. ಫ್ಯಾಂಟಸಿಗೂ ರಿಯಾಲಿಟಿಗೂ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಪೊಲೀಸರ ಮೇಲೂ ಫೈರ್ ಮಾಡ್ತಾನೆ. ಹಾಗೇನೆ ಕಟ್ ಮಾಡಿ ಆ ದಿನ ಪಾರ್ಟಿಲಿ ಏನಾಯ್ತು ಅಂತ ತೋರಿಸ್ತಾರೆ. ಜಗಳ ಬಿಡ್ಸೋದಕ್ಕೆ ಬಂದಿದ್ದ ಪ್ರದೀಪ್ ವಿನೋದ್ನ ಆಚೆ ಕರ್ಕೊಂಡು ಬಂದ್ಮೇಲೆ ಗೇಮ್ಗೆ ಅಟ್ಯಾಚ್ ಆಗಿದ್ದ ಸೇಮ್ ಗ್ಲಾಸ್ ಹಾಕಿದ್ದ ವರುಣ್ ಗುಣಗೆ ಡ್ರಗ್ಸ್ ಕೊಟ್ಟು ಅವನ್ ಹತ್ರ ಇದ್ದ ಗನ್ ತಗೊಂಡು ಆಲ್ರೆಡಿ ಫುಲ್ ಡ್ರಗ್ಸ್ ತಗೊಂಡಿದ್ದ ವರುಣ್ ಇದು ಗೇಮ್ ಅನ್ಕೊಂಡು ಗುಣಗೆ ಶೂಟ್ ಮಾಡ್ತಾನೆ. ಯಾಕಂದ್ರೆ ಒನ್ಸಿ ಗ್ಲಾಸ್ ನ ಹಾಕೊಂಡ್ರೆ ಈ ಗೇಮ್ ಆಕ್ಟಿವ್ ಆಗಿ ಅಲ್ಲಿರೋ ಜನರೆಲ್ಲ ಗೊಂಬೆಗಳ ತರಾನೇ ಕಾಣ್ತಾರೆ. ಅದೇ ಸಜೆಸ್ಟ್ ಮಾಡುತ್ತೆ ಎಲ್ಲೆಲ್ಲ ಎನಿಮೀಸ್ ಇದ್ದಾರೆ ಅವ್ರನ್ನೆಲ್ಲ ಶೂಟ್ ಮಾಡು ಅಂತ. ಸೊ ಗೇಮ್ಗೂ ರಿಯಾಲಿಟಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಆ ಗೇಮ್ ನಲ್ಲಿ ಎಲ್ಲೆಲ್ಲ ಎನಿಮೀಸ್ ಇದ್ದಾರೆ ಅಂತ ಇವನಿಗೆ ತೋರ್ಸ್ಕೊಡುತ್ತೆ. ಆಗ್ಲೇ ಪ್ರದೀಪ್ ಒಳಗಡೆ ಬಂದು ಗನ್ ಕೆಳಗಡೆ ಬಿಸಾಡು, ಏನೇ ಇದ್ರು ಮಾತಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿರ್ತಾನೆ. ಆದ್ರೆ ವರುಣ್ ಗೇಮ್ ಅಲ್ವಾ ಅನ್ಕೊಂಡು ಪ್ರದೀಪ್ಗೆ ಶೂಟ್ ಮಾಡ್ತಾನೆ. ಹಾಗೇನೆ ಪಾರ್ಟಿಲಿ ಇದ್ದ ಆಂಡ್ರಿಯಾ ಸೇರಿದಂತೆ ತುಂಬಾ ಜನರಿಗೆ ಶೂಟ್ ಮಾಡಿರ್ತಾನೆ. ಆಗ್ಲೇ ಸೂರಜ್ ಆಂಡ್ರಿಯಾ ಫೋನ್ ತಗೊಂಡೋಗಿ ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ವರುಣ್ ಅಲ್ಲಿಗೆ ಬರ್ತಿರೋ ಶಬ್ದ ಕೇಳಿ ವಿಷಯ ಹೇಳ್ದೆ ಫೋನ್ ನ ಕಮೋಡ್ ಒಳಗಡೆ ಹಾಕಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಅವನಿಗೆ ಕೂಡ ಶೂಟ್ ಮಾಡ್ತಾನೆ. ಆಗ್ಲೇ ರೆಸ್ಟ್ ರೂಮ್ ಒಳಗಡೆ ಇದ್ದ ಫೈಜಲ್ ಹೊರಗಡೆ ಬರ್ತಾನೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಸತ್ತೋಗಿರೋದನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಇವರಿಗೆಲ್ಲ ಶೂಟ್ ಮಾಡಿರೋದು ವರುಣ್ ಅಂತ ಇವನಿಗೆ ಕನ್ಫರ್ಮ್ ಆದ್ಮೇಲೆ ಆಗ್ಲೇ ಫೈಜಲ್ ಬಿಯರ್ ಬಾಟಲ್ ತೆಗೆದು ವರುಣ್ ತಲೆಗೆ ಹೊಡೆದು ಅವನ್ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ವರುಣ್ ಎದೆಗೆ ಶೂಟ್ ಮಾಡ್ತಾನೆ. ವರುಣ್ಗೆ ಎಲ್ಲ ಗೇಮ್ ನಲ್ಲಿ ನಡೀತಾ ಇರೋ ತರನೇ ಕಾಣ್ತಿದೆ. ಫೈಜಲ್ ವರುಣ್ಗೆ ಶೂಟ್ ಮಾಡುವಾಗ ಅವನಿಗೆ ದೃಷ್ಟಿ ದೋಷ ಇರೋದ್ರಿಂದ ಇನ್ನೊಂದು ಬುಲೆಟ್ ಡಿಜೆಗೆ ತಗುಲಿ ಡಿಜೆ ಸತ್ತೋಗಿರ್ತಾನೆ. ಆಗ್ಲೇ ಸ್ಪಾಟ್ ಗೆ ಬಂದ ಆದಿರಾ ಅಂಡ್ ಟೀಮ್ ಫೈಜಲ್ ಕೈಯಲ್ಲಿ ಗನ್ ಇರೋದು ನೋಡಿ ಇವನೇ ಎಲ್ಲರಿಗೂ ಶೂಟ್ ಮಾಡಿದ್ದಾನೆ ಅನ್ಕೊಂಡು ಫೈಜಲ್ಗೆ ಶೂಟ್ ಮಾಡಿರ್ತಾರೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ಸೇಮ್ ಗ್ಲಾಸ್ ಹಾಕೊಂಡಿರೋ ವರುಣ್ಗೆ ಗೇಮ್ ತರಾನೇ ಫೀಲ್ ಆಗ್ತಿದೆ. ಗೇಮ್ ನಲ್ಲಿ ಸಜೆಸ್ಟ್ ಮಾಡ್ತಿರೋ ಪ್ರಕಾರ ಇವನು ಅಲ್ಲಿರೋ ಪೊಲೀಸರು ಸೇರಿದಂತೆ ವಿನೋದ್ಗೆ ಶೂಟ್ ಮಾಡಿ ಮಾಯನ ಸೇವ್ ಮಾಡಿದ್ರೆ ಈ ಗೇಮ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಆದಿರಾ ಟೀಮ್ ನಲ್ಲಿದ್ದ ತುಂಬಾ ಜನ ಪೊಲೀಸರಿಗೆ ಶೂಟ್ ಮಾಡಿರ್ತಾನೆ. ಕೊನೆಗೆ ವಿನೋದ್ಗೆ ಶೂಟ್ ಮಾಡುವಾಗ ಇನ್ನೊಂದು ಬುಲೆಟ್ ಮಾಯಾಗೆ ತಗುಲಿ ಮಾಯಾ ಹಾಗೂ ವಿನೋದ್ ಸತ್ತೋಗ್ತಾರೆ. ಮಾಯಾ ಸತ್ತಿದ್ರಿಂದ ಇವನಿಗೆ ತುಂಬಾ ಹರ್ಟ್ ಆಗುತ್ತೆ. ಗ್ಲಾಸ್ ರಿಮೂವ್ ಮಾಡಿದಾಗ ಇವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾನು ತುಂಬಾನೇ ಡೇಂಜರಸ್ ಗೇಮ್ ನ ಕಂಡು ಹಿಡಿದಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ಆದಿರಾಗೆ ವರುಣ್ ಹೇಳ್ತಾನೆ ಆ ಪಾರ್ಟಿಲಿ ಎಲ್ಲರಿಗೂ ಶೂಟ್ ಮಾಡಿದ್ದು ನಾನೇ, ಮತ್ತಿನಲ್ಲಿ ಗೇಮ್ ಅನ್ಕೊಂಡು ಎಲ್ಲರಿಗೂ ಶೂಟ್ ಮಾಡ್ಬಿಟ್ಟೆ ಅಂತ. ಆಗ್ಲೇ ಆದಿರಾ ಆ ಗ್ಲಾಸ್ ನ ಹಾಕಿ ನೋಡಿದಾಗ ಆ ಶೂಟ್ ಔಟ್ ಗೆ ಮೋಟಿವ್ ಒಂದು ಗೇಮ್ ಅನ್ನೋದು ಗೊತ್ತಾಗುತ್ತೆ. ಗ್ರೂಪ್ ಆಗಿ ಆಡಿ ಗೆಲ್ಲೋ ಗೇಮ್ಗಳು ಎಷ್ಟೋ ಇದೆ, ಆದ್ರೆ ಗ್ರೂಪ್ ಆಗಿ ಸೇರಿ ಕೊಲೆ ಮಾಡೋ ಗೇಮ್ಗಳೇ ಟ್ರೆಂಡಿಂಗ್. ಕೈಯಲ್ಲಿ ಜಾಯ್ಸ್ಟಿಕ್ ಕೊಟ್ಟು ಕೊಲೆ ಮಾಡೋದಕ್ಕೆ ಹೇಳ್ಕೊಡೋ ಗೇಮ್ಗಳು. ಹೀಗೆ ಗೇಮ್ ಆಡಿ ಎಕ್ಸ್ಪೀರಿಯನ್ಸ್ ಇರೋ ಕೈಗಳಿಗೆ ರಿಯಲ್ ಗನ್ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವೆಬ್ ಸೀರೀಸ್ ನಲ್ಲಿ ಕರೆಕ್ಟ್ ಆಗಿ ತೋರಿಸಿರ್ತಾರೆ. ಇದರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.